ಇವರ ಸಹಯೋಗದಲ್ಲಿ ಆಯೋಜಿಸಿರುವಂತಹ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದ ಉದ್ಘಾಟನಾ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ತಮಗೆಲ್ಲರಿಗೂ ಸಹ ಮೊದಲನೇದಾಗಿ ನಾನು ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಒಂದು ಪ್ರಪ್ರಥಮ ಮಹಿಳಾ ಶಿಬಿರ ಅಂತಲೇ ನಾವು ಇದನ್ನು ಹೇಳ್ಬೋದು. ಹಲವಾರು ವರ್ಷಗಳಿಂದ ಬೇರೆ ಬೇರೆ ಅಧ್ಯಕ್ಷರುಗಳ ಆಸೆಯಾಗಿದ್ದಂತಹ ಈ ಕಾರ್ಯಕ್ರಮವನ್ನು ನಮ್ಮ ಅಕಾಡೆಮಿಯ ಅಧ್ಯಕ್ಷರಾಗಿರುವಂತಹ ಶ್ರೀ ಪಸ ಕುಮಾರ್ ಸರ್ ಅವರು ಅದನ್ನು ಪೂರೈಸಿದ್ದಾರೆ. ಅವರಿಗೆ ಮೊದಲನೇದಾಗಿ ನಾನು ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೇನೆ. ಶ್ರೀ ಪಸ ಕುಮಾರ್ ಸರ್ ಅವರು ಅಧ್ಯಕ್ಷರು, ಲಲಿತಕಲಾ ಅಕಾಡೆಮಿ ಬೆಂಗಳೂರು. ಇವರಿಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವಾಗಿರುವಂತಹ ಶ್ರೀ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಸರ್ ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮಡಿಕೇರಿಯ ಚಿತ್ರಕಲಾವಿದರಾಗಿರುವಂತಹ ಶ್ರೀಮತಿ GS ಭವಾನಿ ಮೇಡಮ್ ಅವರು ವೇದಿಕೆಯಲ್ಲಿದ್ದಾರೆ. ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀ ಕುಮಾರ್ ಅವರು ಸಹಾಯಕ ನಿರ್ದೇಶಕರು, ಕನ್ನಡ ಸಂಸ್ಕೃತಿ ಇಲಾಖೆ, ಕೊಡಗು ಜಿಲ್ಲೆ. ಇವರು ಸಹ ಬಂದಿದ್ದಾರೆ ಹಾಗೂ ಈ ಕಾರ್ಯಕ್ರಮಕ್ಕೆ ಸಾಕಷ್ಟು ಸಹಕಾರವನ್ನು ನೀಡಿದ್ದಾರೆ. ಅವರಿಗೂ ಸಹ ನಾನು ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಕೊಡವ ಸಾಹಿತ್ಯ ಅಕಾಡೆಮಿಯ ರಿಜಿಸ್ಟ್ರಾರ್ ಹಾಗೂ ಅರೆಭಾಷಾ ಅಕಾಡೆಮಿಯ ರಿಜಿಸ್ಟ್ರಾರ್ ಆಗಿರುವಂತಹ ಹಾಗೂ ವಾರ್ತಾಧಿಕಾರಿಗಳಾಗಿರುವಂತಹ ಚಿನ್ನಯ್ಯ ಸ್ವಾಮಿ ಸರ್ ಬಂದಿದ್ದಾರೆ. ಅವರಿಗೂ ಸಹ ನಾನು ಗೌರವಪೂರ್ವಕವಾದಂತಹ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಕೋರ್ತಾ ಇದ್ದೇನೆ. ಕಾರ್ಯಕ್ರಮದ ಸಂಚಾಲಕರಾಗಿರುವಂತಹ ಶ್ರೀಮತಿ ಆಶಾರಾಣಿ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಶ್ರೀಮತಿ ಆಶಾರಾಣಿ ಬಿ ನಡೋಣಿ ಮೇಡಮ್ ಅವರು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸುವಂತಹ ಜವಾಬ್ದಾರಿಯನ್ನು ಹೊತ್ತುಕೊಂಡಿರುವಂತಹ ಎಲ್ಲ ಶಿಬಿರಾರ್ಥಿಗಳಿಗೂ ಸಹ ನಾನು ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಈಗ ಪ್ರತಿಯೊಬ್ಬ ಶಿಬಿರಾರ್ಥಿಗೂ ಸಹ ಅಕಾಡೆಮಿಯ ಅಧ್ಯಕ್ಷರಿಂದ ಒಂದು ಗೌರವಾರ್ಪಣೆ ಇರುತ್ತೆ. ಅವರೆಲ್ಲರೂ ಸಹ ವೇದಿಕೆಯ ಬಳಿ ಬಂದು ಗೌರವಾರ್ಪಣೆಯನ್ನು ಸ್ವೀಕರಿಸಬೇಕಾಗಿ ನಾನು ಕೋರ್ತಾ ಇದ್ದೇನೆ. ಮೊದಲನೇದಾಗಿ ಶ್ರೀಮತಿ ಗೌರಿ ವಿಮುಲಾ ಅವರು, ಹೈದರಾಬಾದ್. ಓಜಾ, ಬರೋಡಾ. ಶ್ರೀಮತಿ ಸ್ವಾತಿ ವಿ ಸಬಲೆ, ಮುಂಬೈ. ಶ್ರೀಮತಿ R ಉಷಾದೇವಿ, ತಮಿಳುನಾಡು. ಅರ್ಮಾ ಖಾನ್, ಧಾರವಾಡ.
मैडम दिस साइड मैम मैम यस ಅರ್ಮಾ ಖಾನ್ ಧಾರವಾಡ, मैम यस ಶ್ರೀಮತಿ ಜೋಶಿಲಾ ಎಸ್.ವಿ. ಬೆಂಗಳೂರು, हाँ मैम दिस साइड मैम यस ಶ್ರೀಮತಿ ಸರೋಜಾ ಮುಂಡೇವಾಡಿಯವರು ಗದಗ, मैम यस ಸರೋಜಾ ಮುಂಡೇವಾಡಿಯವರು ಗದಗ, ಶ್ರೀಮತಿ ಸಬ್ರೀನ್ ತಾಜ್ ದಾವಣಗೆರೆ, मैम मैम कैम सर यस सर ಶ್ರೀಮತಿ ಮೇಘಾ ಆರ್ ಕಲಬುರ್ಗಿ, मैम यस ಮೇಘಾ ಆರ್ ಕಲಬುರ್ಗಿ, ಸಂಧ್ಯಾರಾಣಿ ದೊಡ್ಡಮನಿಯವರು ಬೆಳಗಾವಿ, ಸ್ಫೂರ್ತಿ ಮಂಗಳೂರು, मैम दिस साइड मैम यस ಸಂಚಾಲಕರು ಜಾಯಿನ್ ಆಗ್ಬೇಕು. ರಾಜೇಶ್ವರಿ ಮೇಡಮ್ ನೀವು. ದ್ರಾಕ್ಷಾಯಿಣಿ ಜಿ ಇಮ್ನಾದ ವಿಜಯಪುರ, ದ್ರಾಕ್ಷಾಯಿಣಿ ಜಿ ಇಮ್ನಾದ ವಿಜಯಪುರ, ಅವನು ಹೋದ ಅವನು ಲೂಸ್ ಚೆನ್ನಾಗಿ ಹೇಳಿದ್ದು ಪೂಜಾ ಎಚ್ ಬೆಂಗಳೂರು, ಹೇಳಿದೆ ಶ್ರೀಮತಿ ಕಾವೇರಿ ಪೂಜಾ ಬಾಗಲಕೋಟೆ, दिस साइड ಕಾವೇರಿ ಪೂಜಾ, ಎಲ್ಲ ಶಿಬಿರಾರ್ಥಿಗಳಿಗೂ ನಾನು ಅಕಾಡೆಮಿಯ ಪರವಾಗಿ ಈ ಕಲಾ ಶಿಬಿರಕ್ಕೆ ಆತ್ಮೀಯವಾದಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಎಲ್ಲರನ್ನ ಸ್ವಾಗತಿಸಿದ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ರಿಜಿಸ್ಟರ್ ಆದಂಥ ಎನ್ ನಮ್ರತಾ ಮೇಡಮ್ ಅವರನ್ನು ತಮ್ಮೆಲ್ಲರ ಪರವಾಗಿ ಹಾಗೂ ವೇದಿಕೆ ಮೇಲಿನ ಗಣ್ಯರ ಪರವಾಗಿ ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಬಯಸ್ತೇನೆ. ಅವರು ಚಿತ್ರಕಲಾವಿದರಾಗಿ ಗಾಯನದಲ್ಲಿ ಕೂಡ ಅಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಈ ದಿನ ಒಂದು ಪ್ರಾರ್ಥನೆಯನ್ನು ಪ್ರಸ್ತುತಪಡಿಸ್ಬೇಕಂತ ಅವರಲ್ಲಿ ನಾನು ವಿನಂತಿ. ಏನಿಂಗಂದರೆ ಇದು ನಮ್ಮೆಲ್ಲರಿಗೆ ನಮಗೆ ಒಂಥರ ನೆನಪು ಇದು. जिंदगी के सफर में गुजर जाते हैं जो मकाम, जिंदगी के सफर में गुजर जाते हैं जो मकाम, वो फिर नहीं आते.
खिलते हैं, लोग मिलते हैं, फूल खिलते हैं, लोग मिलते हैं, मगर पतझड़ में जो फूल मुरझा जाते हैं, वो बहारों के आने से खिलते नहीं। कुछ जोग मगर जो गुजर जाते हैं, वह हजारों के आने से मिलते नहीं। उम्र भर चाहे कोई पुकारा करे उनका नाम, वो फिर नहीं आते, वो फिर नहीं आते, वो फिर नहीं आते, वो फिर नहीं आते। जिंदगी के सफर में गुजर जाते हैं जो मकाम, वो फिर नहीं आते, वो फिर नहीं आते, वो फिर नहीं आते, वो फिर नहीं आते। ಸಂಧ್ಯಾರಾಣಿ ದೊಡ್ಡಮನೆಯವರಿಗೆ ವಂದನೆಗಳು. ಅಧ್ಯಕ್ಷರು ಕೂಡ ಭಾಳ ಈಗ ನೃತ್ಯ ಆಯಿತು, ಈಗ ಒಂದು ಗಾಯನವನ್ನು ಪ್ರಸ್ತುತಪಡಿಸ್ತಾ ಇದ್ದಾರೆ. ಸೊ ಒಂದೆರಡು ಸಾಲು ಗಣಪತಿ. ಓಂ ವಿನಾಯಕ ಮಹಾಗಣಪತಿ ಶ್ರೀ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ಮಹಾಗಣಪತಿ ಮನಸ ಸ್ಮರಾಮಿ ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿ ಮಹಾದೇವ ಸುತಂ ಮಹಾದೇವ ಸುತಂ ಗುರುಗುಹನುತಂ ಮಹಾದೇವ ಸುತಂ ಮಹಾದೇವ ಸುತಂ ಗುರುಗುಹನುತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಾರಕೋಟಿ ಪ್ರಕಾಶಂ ಶಾಂತಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮಹಾಕಾವ್ಯ ನಾಟಕಾದಿ ಪ್ರಿಯಂ ಮೂಷಿಕವಾಹನ ಮೋದಕ ಪ್ರಿಯಂ ಮಹಾಗಣಪತೆ ಮನಸ ಸ್ಮರಾಮಿ ಮಹಾಗಣಪತೆ ಮನಸ ಸ್ಮರಾಮಿ ಮಹಾಗಣಪತೆ ಮನಸ ಸ್ಮರಾಮಿ.
ಆತ್ಮ ಜೋರಾಗೆ ರಾಜೇಶ್ವರಿ ಓಡಿ ಸದಸ್ಯ ಸಂಚಾಲಕರಾದಂಥ ಶ್ರೀಮತಿ ಆಶಾರಾಣಿ ನಾಡೋಣಿ ಮೇಡಮ್ ಅವರು ಪ್ರಾಸ್ತಾವಿಕವಾಗಿ ಮೇಲೆ ಆಸೀನರಾಗಿರುವ ಎಲ್ಲ ಗಣ್ಯಮಾನ್ಯರಿಗೆ ನಮಿಸುತ್ತಾ ನಮ್ಮ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದ ಕಾರ್ಯಕ್ರಮದ ಅಧ್ಯಕ್ಷರಾದ ನಮ್ಮ ನಾಡಿನ ಹೆಸರಾಂತ ಕಲಾವಿದರು ಕ್ರಿಯಾಶೀಲರು ಹಿರಿಯರು ಆದಂತಹ ಸನ್ಮಾನ್ಯ ಶ್ರೀ ಪಾಸಾ ಕುಮಾರ್ ಸರ್ ಹಾಗೂ ಲಲಿತ ಕಲಾ ಅಕಾಡೆಮಿಯ ಕ್ರಿಯಾಶೀಲರಾದ ರಿಜಿಸ್ಟ್ರಾರ್ ಅವರಾದ ನಮ್ರತಾ ಮೇಡಮ್ನವರೇ, ಕಲಾ ಶಿಬಿರದ ಸಂಚಾಲಕರಾದ ರಾಜೇಶ್ವರಿ ಮೇಡಮ್ ಅವರೇ, ಮಹಿಳಾ ಕಲಾ ಶಿಬಿರಕ್ಕೆ ಆಗಮಿಸಿರುವ ರಾಜ್ಯ ಹೊರ ರಾಜ್ಯ ಹಿರಿಯ ಕಲಾವಿದರಾದ ಹರ್ಷಾದ ಕೇಲ್ಕರ್ ಮೇಡಮ್, ಗೌರಿ ವಿಮಲು, ವಿಘ್ನಾಶಾ ಓಜೋ, ಸ್ವಾತಿ ಸಬಲೆ, ಜೋಶೀಲಾ, ಸಂಧ್ಯಾ ರಾಣಿ, ದ್ರಾಕ್ಷಾಯಿಣಿ, ಉಷಾ, ಸಬ್ರಿನ್ ತಾಜ್, ಸರೋಜಾ, ಕಾವೇರಿ, ಮೇಘಾ, ಅರ್ಮಾನ್ ಖಾನ್, ಸ್ಫೂರ್ತಿ, ಪೂಜಾ ಹಾಗೂ ಕಲಾಭಿಮಾನಿಗಳೇ, ಎಲ್ಲರಿಗೂ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಚಿತ್ರಕಲೆಯ ಉಳಿವಿಗಾಗಿ ನಮ್ಮ ಲಲಿತ ಕಲಾ ಅಕಾಡೆಮಿಯು ಚಿತ್ರಕಲೆಗೆ ಸಂಬಂಧಿಸಿದ ಅಕಾಡೆಮಿಯಾಗಿದ್ದು ಹಲವಾರು ಕಾರ್ಯಕ್ರಮಗಳನ್ನು ನಡೆಸುತ್ತಾ ಬರುತ್ತಿದ್ದು, ಅದರಲ್ಲಿ ನಿಮ್ಮೊಂದಿಗೆ ನಾವು ಸಾಂಪ್ರದಾಯಿಕ ಚಿತ್ರಕಲಾ ಶಿಬಿರ, ಮಕ್ಕಳ ಕಲರವ, ಭಿತ್ತಿಚಿತ್ರ ಕಾರ್ಯಾಗಾರ, ಗ್ರಾಫಿಕ್ ಕಲಾ ಶಿಬಿರ, ಹಿರಿಯ ಕಲಾವಿದರ ಜನ್ಮ ಶತಮಾನೋತ್ಸವ, ಭಾವಚಿತ್ರ ಕಾರ್ಯಾಗಾರ, ಸಂಕ್ರಾಂತಿ ಕಲಾ ಸಂವಾದ, ಮನೆಗೊಂದು ಕಲಾಕೃತಿ, ಸಾಕ್ಷ್ಯಚಿತ್ರ ಹಾಗೂ ಇ ಬುಕ್ ಬಿಡುಗಡೆ, ಗಿರಿಜನ ಉಪಯೋಜನೆ ಅಡಿಯಲ್ಲಿ ವಿದ್ಯಾರ್ಥಿಗಳಿಗೆ ಹಾಗೂ ಕಲಾವಿದರಿಗೆ ಕಾರ್ಯಾಗಾರ, ದೃಶ್ಯ ಪ್ರದರ್ಶನ ಮತ್ತು ಕಾರ್ಯಾಗಾರ ಹೀಗೆ ಹಲವಾರು ವಿನೂತನ ಕಾರ್ಯಕ್ರಮಗಳನ್ನು ನಮ್ಮ ಲಲಿತ ಕಲಾ ಅಕಾಡೆಮಿಯು ನಡೆಸುತ್ತಾ ಬರುತ್ತಿದೆ. ಅಕಾಡೆಮಿಯ ಎಲ್ಲ ಸದಸ್ಯರ ಒತ್ತಾಸೆಯ ಮೇರೆಗೆ ಪ್ರಥಮ ಬಾರಿಗೆ ಇಂದು ಮಡಿಕೇರಿಯ ಪ್ರಕೃತಿಯ ಮಡಿಲಲ್ಲಿ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರವು ಪ್ರಾರಂಭವಾಗಿದೆ. ರಾಜ್ಯ ಹೊರ ರಾಜ್ಯದ ಕಲಾವಿದೆಯರೊಂದಿಗೆ ಹಿರಿಯ ಹಾಗೂ ಕಿರಿಯ ಕಲಾವಿದರನ್ನು ಒಟ್ಟುಗೂಡಿಸಿ ತಮ್ಮದೇ ಆದ ತಂತ್ರ, ಶೈಲಿ, ಹೊಸ ವಿಚಾರಗಳ ಸಮ್ಮಿಲನದ ಕಲಾ ಕೆಲಸವನ್ನು ನಮ್ಮ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯು JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಬೆಂಗಳೂರು ಇವರ ಸಹಯೋಗದಲ್ಲಿ ಇಂದಿನಿಂದ 8ನೇ ತಾರೀಕಿನವರೆಗೆ ಹಮ್ಮಿಕೊಂಡಿದೆ. ವಿಶ್ವ ಮಹಿಳಾ ದಿನಾಚರಣೆಯ ಅಂಗವಾಗಿ ಇಂದು ನಡೆಯುತ್ತಿರುವ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರದಲ್ಲಿ ಉತ್ತಮ ಕಲಾಕೃತಿಗಳು ಮೂಡಿಬರಲೆಂದು ಕಲಾವಿದರಿಗೆಲ್ಲರಿಗೂ ಅಕಾಡೆಮಿಯ ಪರವಾಗಿ ಶುಭ ಕೋರುತ್ತೇನೆ. ಈ ರಾಷ್ಟ್ರೀಯ ಕಲಾ ಶಿಬಿರವು ಅಚ್ಚುಕಟ್ಟಾಗಿ ನಡೆಯಲು ಹಗಲಿರುಳು ಶ್ರಮಿಸುತ್ತಿರುವ ನಮ್ಮ ಅಕಾಡೆಮಿಯ ಸಿಬ್ಬಂದಿಗಳಾದ ಶ್ರೀಯುತ ವೆಂಕಟೇಶ್ ಸರ್ ಅವರಿಗೂ ಹಾಗೂ ಸವಿತಾ ಮೇಡಮ್ನವರಿಗೂ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ, ಕಲಾ ಶಿಬಿರದಲ್ಲಿ ಉತ್ತಮ ಕಲಾಕೃತಿಗಳು ಮೂಡಿ ಬರಲೆಂದು ಶುಭ ಹಾರೈಸುತ್ತಾ ತಮ್ಮೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಹಾಗೂ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಸದಸ್ಯ ಸಂಚಾಲಕರಾದ ಆಶಾರಾಣಿ ಮೇಡಮ್ ಅವರಿಗೆ ವಂದನೆಗಳು. ಈಗ ಸ್ಥಳೀಯವಾಗಿ ಅನೇಕ ಕಲಾವಿದರು ಕೂಡ ಆಗಮಿಸಿದ್ದಾರೆ. ರೂಪೇಶ್ ನಾಣೆ ಅವರು ಮತ್ತು ದೂರದಿಂದ ಬಾಬುರಾವ್ ನಡೋಣಿ ಸಾರ್ ಅವರು, ಆಮೇಲೆ ಮೂಪುಗಾರ್ ಸಾರ್ ಅವರು, ಅವರೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈ ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ ಎಲ್ಲರನ್ನೂ ಈ ಸಂದರ್ಭದಲ್ಲಿ ಸ್ವಾಗತವನ್ನು ಬಯಸ್ತಾ, ಮಾಧ್ಯಮ ಮಿತ್ರರಿಗೆ ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ, ಈಗ ಕಾರ್ಯಕ್ರಮವನ್ನು ಉದ್ಘಾಟಿಸಿದಂಥ ಕೊಡವ ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷರು ಆದಂಥ ಮಹೇಶ್ ನಾಣೆಯವರು, ಅಜ್ಜಿನಕೊಂಡ ಮಹೇಶ್ ನಾಣೆಯವರು ಅಧ್ಯಕ್ಷರು, ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿಯವರು, ತಮ್ಮ
ಕಲಾ ಶಿಬಿರದ ಅನಿಸಿಕೆಗಳನ್ನು ಇಲ್ಲಿ ಹಂಚ್ಕೋಬೇಕಂತ ಅವರಲ್ಲಿ ತಮ್ಮೆಲ್ಲರ ಪರವಾಗಿ ಅತ್ಯಂತ ಪ್ರೀತಿ ಮತ್ತು ಗೌರವದಿಂದ ವಿನಂತಿಸ್ಕೊಳ್ತೀನಿ. ಇದ್ದೀನಿ. ಒಂದು ಸುಸಂದರ್ಭ ಹಾಗೆಯೇ ಮಹಿಳಾ ದಿನಾಚರಣೆಯ ಒಂದು ಸುದಿನ. ಈ ಒಂದು ಸುದಿನವನ್ನು ಇನ್ನಷ್ಟು ಪ್ರಫುಲ್ಲತೆಯೊಂದಿಗೆ ಇವತ್ತಿನ ದಿವಸ ನಮ್ಮ ಈ ಮಣ್ಣಿನಲ್ಲಿ ರಾಷ್ಟ್ರ ಮಟ್ಟದ ಒಂದು ಕಲಾ ಶಿಬಿರವನ್ನು ತಾವು ಹಮ್ಮಿಕೊಂಡಿದ್ದೀರಾ ಅಂತಂದರೆ ನಮಗೆ ನಿಜವಾಗಲೂ ಅತೀವ ಸಂತೋಷ ಆಗ್ತಾಯಿದೆ. ಈ ಒಂದು ಸುಸಂದರ್ಭಕ್ಕೆ ಕಾರಣಕರ್ತರಾಗಿರ್ತಕ್ಕಂತಹ ನನ್ನ ನೆಚ್ಚಿನ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಗೌರವಾನ್ವಿತ ಅಧ್ಯಕ್ಷರಾಗಿರ್ತಕ್ಕಂತಹ ಶ್ರೀಮಾನ್ ಬಸ ಕುಮಾರ್ ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ಆರ್ಥಿಕವಾಗಿ ಸ್ವಾಗತಿಸ್ತಾ ಇದ್ದೀನಿ. ಯಾಕೆಂತಂದರೆ ನಾನು ಈ ನಾಡಿನವನಾಗಿರೋದ್ರಿಂದ ತಮ್ಮನ್ನು ಸ್ವಾಗತಿಸಬೇಕಾಗುತ್ತೆ. ತಾವು ನಮ್ಮನ್ನು ಸ್ವಾಗತಿಸಿದ್ದೀರಾ ಇಷ್ಟರವರೆಗೆ. ಈ ಒಂದು ವೇಳೆ ಕಲಾ ಅಕಾಡೆಮಿಯ ಸದಸ್ಯರಾಗಿರ್ತಕ್ಕಂಥ ಹಾಗೂ ಸದಸ್ಯ ಸಂಚಾಲಕರಾಗಿರ್ತಕ್ಕಂಥ ತಾವೆಲ್ಲರೂ ಇಲ್ಲಿ ಬಂದಿದ್ದೀರಾ. ಅಂತೆ ನನಗೆ ತುಂಬ ಖುಷಿಯ ವಿಚಾರ ಅಂತಂದರೆ ಒಂದು ರಾಷ್ಟ್ರೀಯ ಶಿಬಿರವನ್ನು ಏರ್ಪಡಿಸಬೇಕು ಅಂತಂದರೆ ತಾವು ಈ ಜಿಲ್ಲೆಯನ್ನು ಆಯ್ಕೆ ಮಾಡಿರ್ತಕ್ಕಂಥದ್ದು. ಅದರಲ್ಲೂ ಮುಖ್ಯವಾಗಿ ಈ ಜಿಲ್ಲೆಯ ಮಡಿಕೇರಿ ಅಂತಂದರೆ, ಕೊಡಗು ಜಿಲ್ಲೆ ಅಂತಂದರೆ ಎಷ್ಟೋ ಜನರಿಗೆ ಗೊತ್ತಿಲ್ಲ, ಮಡಿಕೇರಿ ಜಿಲ್ಲೆ ಅಂತ ಹೇಳ್ಬಿಡ್ತಾರೆ. ಅಂಥ ಮಡಿಕೇರಿ ಜಿಲ್ಲೆ ಅಂತ ಹೇಳಬಾರ್ದು ನಾನು, ತಾಲೂಕು, ನಮ್ಮ ಜಿಲ್ಲೆಯ ರಾಜಧಾನಿ, ಕೊಡಗಿನ ರಾಜಧಾನಿ ಮಡಿಕೇರಿ. ಈ ಒಂದು ಜಿಲ್ಲೆಗೆ ಸೌಭಾಗ್ಯವನ್ನು ನೀಡಿರ್ತಕ್ಕಂಥದ್ದು ನಮ್ಮ ಈ ಕೊಡಗಿನ ನಿಸರ್ಗ ಸೌಂದರ್ಯ, ಇಲ್ಲಿನ ಸ್ವಾಭಾವಿಕ ಈ ಪ್ರಕೃತಿ. ಇದು ನಮ್ಮ ಕಾವೇರಿ ಮಾತೆಯ ಕೊಡುಗೆ ಅಂತ ಹೇಳಲಿಕ್ಕೆ ಇಚ್ಛಪಡ್ತಾ ಇದ್ದೀನಿ. ಇಂಥ ಒಂದು ಜಾಗವನ್ನು ತಾವು ಆಯ್ಕೆ ಮಾಡಿಕೊಂಡು ಇವತ್ತಿನ ಈ ಕ್ಯಾಪಿಟಲ್ ವಿಲೇಜ್ನಲ್ಲಿ ತಾವು ಇಂಥ ಒಂದು ಕಲಾ ಶಿಬಿರವನ್ನು ಆಯೋಜಿಸ್ತಾ ಇದ್ದೀರಾ. ಮುಂದೆ ಇದು 3-4 ದಿವಸ ನಡೆಯುವಂಥದ್ದು. ಮೊದಲಾಗಿ ನನಗೆ ತುಂಬ ಖುಷಿಯಾಗಿದ್ದು, ನನ್ನ ಮಟ್ಟಿಗೆ ಒಂದು ವಿಶೇಷ ಹಾಗೂ ವಿಭಿನ್ನವಾದ ಒಂದು ಕಲಾ ಪ್ರಕಾರವನ್ನು ತಾವು ಇಲ್ಲಿ ಅನಾವರಣ ಮಾಡಿದ್ದೀರ. ಈ ವೀರಗಾಸೆ ಅಂತ ಕಾಣುತ್ತೆ. ನಮ್ಮ ಕೊಡಗಿನಲ್ಲೂ ವೀರಭದ್ರ ಕುಣಿತ, ಅವರು ವೀರಭದ್ರೇಶ್ವರನ ನಾಮಸ್ಮರಣೆ ಮಾಡ್ತಾ ಇರುವಾಗ ನನಗೆ ಅತೀವ ಸಂತೋಷವಾಯಿತು. ಯಾಕೆಂತಂದರೆ ಈ ನಮ್ಮ ನಾಡಿನಲ್ಲಿ ನಾವೂ ಅಷ್ಟೇ ಅಧಿದೇವತೆ ಏನಿರ್ತಾರೆ, ನಾವಿಲ್ಲಿ ಕಾವೇರಮ್ಮ ಮತ್ತು ಇಗ್ಗುತಪ್ಪ ಮತ್ತು ನಮ್ಮ ಒಕ್ಕ ಅಂದರೆ ಮನೆತನ, ಕುಟುಂಬ, ಆ ಹಿರಿಯರನ್ನು ನಾವು ಪೂಜಿಸ್ತಾವಂಥವರು. ಅಂಥ ಒಂದು ಸಂಸ್ಕೃತಿಯನ್ನು ನಾವು ಕೊಡಗಿನವರು ಇಟ್ಕೊಂಡಿರುವಂಥದ್ದು. ಅಂತಿರುವಾಗ ತಾವು ತಮ್ಮ ನಮ್ಮ ಜಿಲ್ಲೆಯ ಅಥವಾ ನಮ್ಮ ರಾಜ್ಯದ ಹೊರಭಾಗದಿಂದ ಇಂಥ ಒಂದು ಕಲಾ ಪ್ರಕಾರವನ್ನು ಇಲ್ಲಿ ತಂದು ಅನಾವರಣ ಮಾಡಿರ್ತಕ್ಕಂಥದ್ದು, ಪ್ರದರ್ಶನ ಮಾಡಿರ್ತಕ್ಕಂಥದ್ದು ನನಗೆ ತುಂಬ ಸಂತೋಷ ತಂದುಕೊಟ್ಟಿದೆ. ನಮ್ಮಲ್ಲೂ ಅಷ್ಟೇ, ನಾನು ಹೇಳಿದೆ, ನಮ್ಮ ನಾಡೋನಿಯವರು ಕಾಣುತ್ತೆ, ಯಾರೋ ನಮ್ಮನ್ನ ಕೇಳಿದರು, ಹೌದು, ಅವರು ಕೇಳಿದರು ಇಂಥ ಒಂದು ಅದ್ಭುತವಾದ ಒಂದು ಕುಣಿತ ನಿಮ್ಮಲ್ಲಿ ಇದೆಯಾ ಅಂತ. ಅವಾಗ ನನಗಾಯಿತು ಇದೆ. ಯಾಕೆಂತಂದರೆ ಅದೊಂದು ಮಿಕ್ಸ್ಚರ್ ಆಫ್ ನಮ್ಮ ಇಲ್ಲಿ ಈ ಚಂಡೆ ಮದ್ದಳೆ ಅಂತ ಹೇಳ್ತೀವಿ, ಚಂಡೆ, ಮತ್ತು ನಮ್ಮದು ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ತಾಳಮದ್ದಳೆ ಅಂತ ಬರುತ್ತೆ. ಅದಕ್ಕೂ ಮತ್ತು ನಮ್ಮ ಇಲ್ಲಿ ಊರಿನಲ್ಲಿ ಬೇಡು ಹಬ್ಬ, ಬೋಡು ನಮ್ಮೆ ಅಂತ ನಮ್ಮ ಭಾಷೆಯಲ್ಲಿ ಹೇಳ್ತೀವಿ. ನಮ್ಮೆ ಅಂತಂದರೆ ಫೆಸ್ಟಿವಲ್, ಹಬ್ಬ. ಇದರದ್ದೊಂದು ಮಿಕ್ಸ್ಚರ್ ಆಫ್ ಇದು ಈ ಡ್ರಮ್ ನಿಮ್ಮದು ಆ ಸಿಸ್ಟಮ್, ಅದು ನನಗೆ ಇನ್ನಷ್ಟು ಒಂದು ಮುದ ತಂದುಕೊಟ್ಟಿದೆ. ತಮಗೂ ಅಷ್ಟೇ ಇಂಥ ಒಂದು ಕಲಾ ಪ್ರತಿಭೆಯನ್ನು ತಾವು ತಂದಿದ್ದೀರಾ. ಅದು ಅದು ನೀವು ನಿಮ್ಮ ಮಾತಲ್ಲಿ ಹೇಳ್ಕೊಳ್ಳಿ ಹೇಗೆ. ಕೊಡಗಿನ ನೃತ್ಯವನ್ನು ಇವತ್ತು ನಾವು ಆ್ಯಕ್ಚುಲಿ ನಿಮ್ಮನ್ನು ಆ ಒಂದು ಮೂಲದಿಂದ ನಿಮ್ಮನ್ನು ಸ್ವಾಗತಿಸಬೇಕಾಗಿತ್ತು. ಕೊಡಗಿನ ನೃತ್ಯದ ಮೂಲಕ ನಿಮ್ಮನ್ನು ನಾವು ಬರಮಾಡ್ಕೊಳ್ಬೇಕಾಗಿತ್ತು. ನಮ್ಮ ಕೊಡವ ಇದರಲ್ಲಿ ಬಂದು ಉಮ್ಮತ್ತಾಟ, ಬೊಳಕಾಟ, ಇದೆಲ್ಲ ನಮ್ಮದು ಸಾಂಸ್ಕೃತಿಕವಾಗಿ ನಮ್ಮ ದೇಶದ ಬಹು ಸಂಸ್ಕೃತಿಗೆ ಒಂದು ಮೆರುಗನ್ನು ಕೊಟ್ಟಿರ್ತಕ್ಕಂಥ ಒಂದು ವೈವಿಧ್ಯತೆಯಲ್ಲಿ ಒಂದಾಗಿರ್ತಕ್ಕಂಥದ್ದು. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮ ಅಂತಾದ್ರೂ ನಾವು ಉಮ್ಮತ್ತಾಟ ಮತ್ತು ಬೊಳಕಾಟ ಅಂತ, ಉಮ್ಮತ್ತಾಟ ಅಂತಂದರೆ ನಮ್ಮ ಮಹಿಳೆಯರು ಪ್ರದರ್ಶನ ಮಾಡುವಂಥ ಒಂದು ನೃತ್ಯ, ಇದೆಲ್ಲ ದೇವರಿಗೆ ಅರ್ಪಣೆ ಮಾಡುವಂಥದ್ದು. ಹಾಗೆ ಬೊಳಕಾಟು ಅಂತಂದರೆ ಅಷ್ಟೇ, ನಮ್ಮ ಇಲ್ಲಿ
ಪುತ್ತರಿ ಹಬ್ಬ ಅಂತ ಹೇಳ್ತೀವಿ. ಪುತ್ತರಿ ನಮ್ಮೆ ಅಂತಂದರೆ ನಮ್ಮ ಹಾರ್ವೆಸ್ಟ್ ಫೆಸ್ಟಿವಲ್ ಅಂತ ಹೇಳ್ತೀವಿ. ಸುಗ್ಗಿ ಹಬ್ಬ ಅದು. ಈ ಸುಗ್ಗಿ ಹಬ್ಬದ ಒಂದು ವಾರದವರೆಗೆ ನಾವು ಮೊಳಕಾಟು, ಉಮ್ಮತ್ತಾಟು ಇಂಥದ್ದನ್ನು ನಾವು ಪ್ರದರ್ಶನ ಮಾಡುವಂಥದ್ದು. ಎಲ್ಲ ಒಂದು ವೇದಿಕೆಗೆ ತಾವು ಒಂದು ಮೆರುಗು ಕೊಟ್ಟಿದ್ದೀರಾ. ಇಂಥ ಒಂದು ಅದ್ಭುತವಾದ ಕಲಾವಿದರನ್ನು ಇಲ್ಲಿ ತಂದಿದ್ದೀರಾ. ನಾನು ಯೋಚಿಸ್ತಾ ಇದ್ದೆ, ಕಲೆ ಅಂತಂದರೆ ಬರೀ ಚಿತ್ರಕಲೆ ಅಂತ ಅಲ್ಲ. ಈ ಚಿತ್ರಕಲೆ ಜೊತೆಗೆ ಇಂಥ ಒಂದು ಸೃಜನಶೀಲತೆಯ ಒಂದು ವೈವಿಧ್ಯವಾದ ನಿಮ್ಮ ಕಲೆಯನ್ನು ಇಲ್ಲಿ ಪ್ರದರ್ಶನ ಮಾಡಿರ್ತಕ್ಕಂಥದ್ದು. ಓವರಲ್ ಆಗಿ ನಮ್ಮ ಈ ಭೂಮಿ, ನಮ್ಮ ಈ ಭರತಖಂಡನೇ ಒಂಥರ ಕಲಾ ದೇಶವಾಗಿದೆ. ತರಾವರಿ ಕಲಾ ವೈವಿಧ್ಯತೆಯನ್ನು ಒಳಗೊಂಡಿರ್ತಕ್ಕಂಥ ನಮ್ಮ ಈ ಭರತ ಭೂಮಿಯಲ್ಲಿ ಕೊಡಗು ಅದಕ್ಕೆ ಒಂದು ಕಿರೀಟಪ್ರಾಯವಾಗಿದೆ ಅಂತ ಹೇಳಲಿಕ್ಕೆ ನಾನು ಆ್ಯಕ್ಚುಲಿ ಇಚ್ಛೆ ಪಡ್ತಾ ಇದ್ದೀನಿ. ಯಾಕೆಂತಂದರೆ ನಮ್ಮ ಕಾವೇರಿ ಹುಟ್ಟಿ ಹರಿಯುವಂಥ ಈ ಒಂದು ನಾಡು, ನಾವು ನಮ್ಮ ಒಂದು ಗೀತೆ ಇದೆ ಬಾಳೋ ಪಾಠ ಅಂತ. ಆ ಬಾಳೋ ಪಾಠನ್ನು ನಾವು ಶುರು ಮಾಡುವಾಗ ಬಾಳೋ ಬಾಳೋ ನಂಗಡ ದೇವ ಬಾಳೋ ಮಾದೇವ ಭೂಮಿ ಬಾಳೋ ಜಬ್ಬೂಮಿ, ಈ ಥರ ನಾವು ಹೇಳ್ತೀವಿ. ಇದರ ಅರ್ಥ ಏನು ಅಂತಂದರೆ ನಾವೆಲ್ಲ ಈ ಭರತಖಂಡದಲ್ಲಿ ಒಂದಾಗಿ ಸಹೋದರತೆಯನ್ನು, ಸಾಮರಸ್ಯವನ್ನು ಬೆರೆಸ್ಕೊಂಡು ಒಂದಾಗಿ ನಾವು ಬಾಳಬೇಕು ಅಂತ ಒಂದು ಅದ್ಭುತವಾದ ಒಂದು ಜಾನಪದ ಗೀತೆಯನ್ನು ನಮ್ಮ ಹಿರಿಯರು ಹುಟ್ಟಾಕಿರ್ತಕ್ಕಂಥದ್ದು. ಅಲಿಖಿತವಾದಂಥ ಒಂದು ಜಾನಪದ ಗೀತೆ. ಅದಕ್ಕೆ ಆಧಾರವಾಗಿರ್ತಕ್ಕಂಥದ್ದು ನಮ್ಮ ಇಲ್ಲಿ ಪಟ್ಟೋಳೆ ಪಳಮೆ ಅಂತಂದ ಒಂದು ಗ್ರಂಥ. ಅದರಲ್ಲಿ ಇದೆಲ್ಲ ಅಡಕವಾಗಿದೆ. ಈ ಒಂದು ಸಂದರ್ಭದಲ್ಲಿ ನಾನು ತುಂಬ ಖುಷಿಯಾಗಿರ್ತಕ್ಕಂಥದ್ದು, ಹಲವು ಕಡೆಗಳಿಂದ ನಮ್ಮ ಕಲಾವಿದರು ಬಂದಿದ್ದೀರಾ. ತಮಗೆಲ್ಲ ಈ ನಾಡಿನ ಅಧಿದೇವತೆ ಹಾಗೂ ಮೂಲ ದೇವತೆ ಆಗಿರ್ತಕ್ಕಂಥ ಕಾವೇರಮ್ಮನ, ಹಿಗ್ಗುತಪ್ಪನ ಆಶೀರ್ವಾದ ತಮಗೆಲ್ಲರಿಗೂ ಇರಲಿ ಅಂತ ನಾನು ಹಾರೈಸ್ತಾ ಇದ್ದೀನಿ. ಇಂಥ ಕಾರ್ಯಕ್ರಮಗಳಲ್ಲೂ ಇನ್ನಷ್ಟು ನಡೀಲಿ ಅಂತ ಹೇಳಿಕೊಂಡು ನಾನು ಹೆಚ್ಚಿಗೆ ಮಾತಾಡಲ್ಲ. ತಮಗೆಲ್ರಿಗೂ ಒಳಿತಾಗಲಿ, ಎಲ್ಲರೂ ಸುಖವಾಗಿ ಬಾಳುವ ಅಂತ ಹೇಳ್ಕೊಂಡು ಭಾರತೀಯತೆಯನ್ನು ನಾವು ರಾಷ್ಟ್ರ ಮಟ್ಟದಲ್ಲೆಲ್ಲ ಅಂತಾರಾಷ್ಟ್ರ ಮಟ್ಟದಲ್ಲಿ ನಾವು ಎತ್ತಿ ಹಿಡಿಯುವ ಅಂತ ಹೇಳ್ಕೊಂಡು ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ಒಳಿತಾಗಲಿ. ಅದ್ಭುತವಾದಂಥ ಈ ಒಂದು ಮಡಿಕೇರಿ ಸಮಾಜದ ಬಗ್ಗೆ ಪರಿಚಯನ ಮಾಡ್ತಾ ಒಂದು 2 ತುಣುಕುಗಳು ಹಾಡುಗಳನ್ನು ಹೇಳಿದ್ರು. ಇನ್ನೂ ಕೇಳಬೇಕನ್ನಿಸ್ತು, ಅಷ್ಟರಲ್ಲಿ ಅವರು ನಿಲ್ಲಿಸಿದ್ರು. ನನ್ನ ನಮಸ್ಕಾರಗಳು. ವೇದಿಕೆ ಮೇಲಿರುವ ಮುಖ್ಯ ಅತಿಥಿಗಳಿಗೆ, ಕಲಾವಿದರಿಗೆ, ಸಭಿಕರಿಗೆ ಮತ್ತು ಮಾಧ್ಯಮದವರಿಗೆ ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾನು ಬೆಳೆದ ಊರಿನಲ್ಲಿ ಇಂದು ನಿಮ್ಮ ಮುಂದೆ ಒಬ್ಬ ಕಲಾವಿದೆಯಾಗಿ ನಿಲ್ಲಲು ನನಗೆ ಅತ್ಯಂತ ಸಂತೋಷವಾಗಿದೆ. ಈ ಅವಕಾಶ ಕಲ್ಪಿಸಿಕೊಟ್ಟ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯವರಿಗೆ ನನ್ನ ವಂದನೆಗಳು. ಕಲೆ ಕೇವಲ ಸುಂದರ ಚಿತ್ರ ಬಿಡಿಸುವುದು ಮತ್ತು ಮನೋರಂಜನೆ ಅಲ್ಲ, ಅದು ಸಮಾಜದ ಕನ್ನಡಿ. ಕಲೆಯಿಂದ ಸಾಮಾಜಿಕ ಬದಲಾವಣೆ ಆಗುತ್ತದೆ. ಕಲೆಗೆ ಬದಲಾವಣೆ ಮಾಡುವ ಶಕ್ತಿ ಹೊಂದಿರುತ್ತದೆ. ಕಲಾವಿದರು ತಮ್ಮ ಕೃತಿಗಳ ಮೂಲಕ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ್ದಾರೆ. ಹಾಗೆ ಕಾಲದ ಸಂಸ್ಕೃತಿ ಹರಡಿದ್ದಾರೆ. ತಮ್ಮ ಸ್ವಂತ ಅನಿಸಿಕೆ, ಮನಸ್ಸಿನ ಆಳದ ನೋವು ನಲಿವುಗಳನ್ನು ಅಭಿವ್ಯಕ್ತಪಡಿಸುತ್ತಾರೆ. ಇಂದು ಕರ್ನಾಟಕ ಮತ್ತು ಹೊರ ರಾಜ್ಯದಿಂದ ಬಂದಿರುವ ಮಹಿಳಾ ಕಲಾವಿದರುಗಳಿಗೆ ನನ್ನ ಅಭಿನಂದನೆಗಳು ಹಾಗೂ ನಮ್ಮ ಕೊಡಗು ರಾಜ್ಯದ ಅಭಿನಂದನೆಗಳು ಕೂಡ. ಈ ಕಾರ್ಯಕ್ರಮಕ್ಕೆ ಲಲಿತ ಕಲಾ ಅಕಾಡೆಮಿ, JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್, ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ ಮತ್ತು ಇಲ್ಲಿಗೆ ಬಂದು ಬೆಂಬಲ ನೀಡಿದ ಎಲ್ಲ ಗಣ್ಯರಿಗೂ ಅತಿಥಿಗಳಿಗೂ ನನ್ನ ಅಭಿನಂದನೆಗಳು. ಒಂದು ನಾನು ಏನು ಹೇಳಕ್ಕೆ ಬಯಸ್ತೇನೆ ಅಂದರೆ, ಐ ವಿಲ್ ಆಲ್ಸೋ ಕ್ಯಾನ್ ಸ್ಪೀಕ್ ಇನ್ ಇಂಗ್ಲೀಷ್. ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ಸ್ ಅ ವುಮೆನ್ ಆರ್ಟಿಸ್ಟ್ ಕ್ಯಾಂಪ್ and all of you have travelled from a long distance and you have come to Coorg. So here in Coorg we are more proud of our place and about Kaveri. So
without, remembering Kaveri, the day doesn't start here. And I'm born and brought up here, and now I live in Bangalore. I really love Bangalore too, but my heart is also in Kodagu. So it's like I'm torn between two places. So most of the time I'm in both the places. And all my work has started from Coorg itself. It was more like a nostalgia, and I started my work here. And I'm very, very grateful that I've been born here and brought up here. I'm very proud of this land. And most of my work is about environment. It's not only about myself, but I feel when it comes to environment, all of us should join together, irrespective of caste, creed, color, state, anything. I think all over the world we have to come together, because now I think like we are losing very fast our natural resources, including rivers, water, any water bodies, and air, and also soil. So everything is like depreciating very fast. So when it comes to that, we all have to join hands together. And another thing I would like to say is, as women, when artists or as women, we should always stick together and always be there for another woman. Of course, there's jealousy about work and so many things. But when another woman needs, whether you like her or you don't like her, I think we should all be there for other women. Thank you. Okay, we are always there for men, but when it comes to women, we also need moral support and so many other things. Of course. Thank you all, and I always thank Lalit Kala Academy, because they all bring us together, and it's a beautiful moment for all of us. And I also thank Venkatesh, Savita, Namrita, Pasakumar sir, and everybody for always bringing us together and making us experience different places and know about the culture. Thank you. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಹಾಗೆ JCSS ಪ್ರೈವೇಟ್ ಲಿಮಿಟೆಡ್ ಇವರ ವತಿಯಿಂದ ರಾಷ್ಟ್ರೀಯ ಮಹಿಳಾ ಕಲಾ ಶಿಬಿರ ಇಂದು ಕೊಡಗು ಜಿಲ್ಲೆಯ ಮಡಿಕೇರಿ ತಾಲೂಕಿನ ದಿ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ನಲ್ಲಿ ಏರ್ಪಡಿಸಿರುವುದು. ಇಂದಿನ ಸಹ ಒಂದು 5-6 ವರ್ಷಗಳ ಒಂದು 7-8 ವರ್ಷ ಆಗಿರ್ಬೋದು ಸರ್, ಇಂದಿನ ಆಗಿರ್ಬೋದು. ಏಕೆಂದರೆ ನಾನು ಸುಮಾರು ವರ್ಷ ಆಗಿರೋದ್ರಿಂದ ಇಲ್ಲಿ ಅವಾಗ ಏರ್ಪಡಿಸಿದರು, ಅದು ಸಹ ವಿಶೇಷವಾಗಿತ್ತು. ಹಾಗೆ ನಮ್ಮ ಅರೆಭಾಷೆ ಅಕಾಡೆಮಿ ವತಿಯಿಂದಲೂ ಸಹ ಚಿತ್ರಕಲಾ ಒಂದು ಶಿಬಿರವನ್ನು ಒಂದು ವಾರಗಳ ಕಾಲ ಏರ್ಪಡಿಸಿದರು. ಹಿಂದೆ ಅಧ್ಯಕ್ಷರಾಗಿದ್ದ ಅವಧಿಯಲ್ಲಿ ಅವರು ಲಕ್ಷ್ಮೀನಾರಾಯಣ ಕಜಗದ್ದೆ ಅಂತೇಳಿ, ಅವರು ಸಹ ದಕ್ಷಿಣ ಕನ್ನಡ ಮತ್ತು ನಮ್ಮ ಕೊಡಗು, ತಲಕಾವೇರಿ, ಭಾಗಮಂಡಲ, ನಮ್ಮ ನದಿಗಳು, ತೊರೆಗಳು, ಜಲಪಾತಗಳು, ಹೀಗೆ ಪ್ರಕೃತಿ ಸಂದ ಅಲ್ಲಲ್ಲೇ ಮನೆಗಳಲ್ಲಿ ಹೋಗಿ ಇದ್ಕೊಂಡು ಅವ್ರ ಚಿತ್ರಕಲೆ ಬಿಡಿಸಿ ಇಲ್ಲಿಗೆ ತಂದು ಕೊಡಬೇಕು ಅಂತೇಳಿ ಒಂದು ವಾರಗಳ ಕಾಲ ಏರ್ಪಡಿಸಿದರು. ಇದು ಚಿತ್ರಕಲೆ ಅಂತ ನಮ್ಮ ಮಾಧ್ಯಮದಲ್ಲಿ ಹೇಳ್ತಾರೆ, ಒಂದು ಚಿತ್ರ 1000 ಪದಗಳಿಗೆ ಸಮ ಅಂತೇಳಿ. ಅದೇ ಥರ ಯಾವುದೇ ಒಂದು ಚಿತ್ರಗಳು ಒಂದು 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 ಚಿತ್ರಣವನ್ನು ಮಾಡಿ ಇಡೀ ಸಮಾಜ ಒಂದು ಚಿತ್ರ, ಒಂದು ತಲಕಾವೇರಿ ಆಗಿರ್ಬೋದು, ಭಾಗಮಂಡಲ ಆಗಿರ್ಬೋದು, ದೇವಾಲಯಗಳು ಎಕ್ಸಾಂಪಲ್, ಒಂದು ಚಿತ್ರಣ ಯಾವ ಥರ ಹೇಳ್ತೇವೆ ಅಂದರೆ ಅದು ವಿವರಣೆ ಕೊಡ್ತಾ ಹೋಗ್ತಾ ಇರ್ಬೋದು. ಅಷ್ಟರ ಮಟ್ಟಿಗೆ ಒಂದು ಚಿತ್ರಗಳು ಪದಗಳನ್ನ ವಿವರಣೆ ಮಾಡ್ತಾ ಹೋಗ್ತಾ ಇರ್ಬೋದು. ಆ ನಿಟ್ಟಿನಲ್ಲಿ ಒಂದು ಚಿತ್ರ, ಅದಕ್ಕಾಗಿ ಅಕಾಡೆಮಿಯನ್ನು ನಮ್ಮ ಸರ್ಕಾರಗಳು ಸ್ಥಾಪನೆ ಮಾಡಿರೋದು. ಸುಮ್ಮನೆ ಯಾರೂ ಚಿತ್ರಕಲೆಗಳಿಗೆ ಪ್ರೋತ್ಸಾಹ ನೀಡಬೇಕು. ಪ್ರತಿಯೊಂದು ರಂಗ ಕಲೆಗಳಾಗಿರ್ಬೋದು, ಸಂಸ್ಕೃತಿ ಆಗಿರ್ಬೋದು, ನಮ್ಮ ಧಾರ್ಮಿಕ ಕಲ್ಚರ್ ಸಂಸ್ಕೃತಿಗಳಾಗಿರ್ಬೋದು, ಈ ಥರ ಒಂದೊಂದಕ್ಕೂ ಎಲ್ಲ ಸಹ ಥರದ ಪ್ರೋತ್ಸಾಹವನ್ನು ನಮ್ಮ ಸಂಪ್ರದಾಯಗಳನ್ನ ಅಂತರ ವಿಶೇಷವಾಗಿ ವಿಭಿನ್ನತೆಯನ್ನು ಕಾಪಾಡ್ಕೊಂಡು ಅದನ್ನು ಉಳಿಸ್ಕೊಂಡು ಹೋಗಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರೋದು ನಮ್ಮ ಅಕಾಡೆಮಿ ಅಧ್ಯಕ್ಷರಾದ ಕುಮಾರ್ ಸರು. ಇವತ್ತೇ ನಾನು ಹುಟ್ಟೋದು, ಯಾಕೆಂದರೆ ನಾನು ದೂರವಾಣಿ ಮೂಲಕವನ್ನು ಸಂಪರ್ಕಿಸಿದ ನಮ್ಮ ಕುಮಾರ್ ಅವರು, ಪಾಪ ನಮ್ರತಾ ಮೇಡಮ್ ಅವ್ರಿಗೆ ಗೊತ್ತಿತ್ತು, ಆದರೆ ಮಾತಾಡಿಲ್ಲ. ಆದರೆ ಅಕಾಡೆಮಿಗಳ ಮೀಟಿಂಗ್ಗಳು ಹೋದಾಗ ಗೊತ್ತಿತ್ತು.
ಆದರೆ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿರೋದು, ಹಾಗೆ ನಮ್ಮ ಇನ್ನೊಬ್ಬರು ಅಕಾಡೆಮಿ ಅಧ್ಯಕ್ಷರಿದ್ದು ಅವರು ಸಹ ಕರೆಯಬಹುದಿತ್ತೇನೋ. ಇಲ್ಲಿ ಒಟ್ಟಾರೆ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋದು ನಿಜವಾಗೂ ನಮಗೆ ತುಂಬ ಸಂತೋಷವಾಗಿದೆ. ಹಾಗೆ ಈ ಒಂದು 4 ದಿನಗಳ ಕಾಲ ಏರ್ಪಡಿಸಿರೋದು, ಈ ಸಮಾರೋಪಕ್ಕೆ ನಮ್ಮ ಪತ್ರಕರ್ತರು ಸುಮಾರು ಜನ ಬರ್ತಾರೆ. ಯಾಕೆ ಚಿತ್ರಗಳು ಬಿಡಿಸಿರೋದನ್ನೆಲ್ಲ ನೋಡಿ ಅವರೊಂದು ರಾಜ್ಯ ಮಟ್ಟದಲ್ಲಿ ಸುದ್ದಿ ಮಾಡ್ತಾರೆ. ಹಾಗಾಗಿ ಇವತ್ತು ಆರಂಭ ಆಗಿರೋದ್ರಿಂದ ಅಷ್ಟಾಗಿ ಬಂದಿಲ್ಲ ಪತ್ರಕರ್ತರು. ಭಾನುವಾರ ದಿನ 8ನೇ ತಾರೀಕು ಅವತ್ತು ಬರ್ತಾರೆ. ಒಂದು ಚಿತ್ರಗಳ ಕಲೆಗಳನ್ನ ವೀಕ್ಷಣೆ ಮಾಡಿ ಅದೊಂದು ಸುದ್ದಿನ ಬಿತ್ತರ ಮಾಡೋಕ್ಕೆ ಸ್ಯಾಟಲೈಟ್ ಟಿವಿಗಳೆಲ್ಲ ಬರ್ತಾರೆ. ಹಾಗೆ ಈ ಒಂದು ಕಾರ್ಯಕ್ರಮವನ್ನು ಮತ್ತಷ್ಟು ಯಶಸ್ವಿಗೊಳಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತೇಳಿ ನಾನು ಮತ್ತೊಮ್ಮೆ ಕೋರ್ತಾ ಇದ್ದೀನಿ. ಹಾಗೆ ಒಂದೇ ಕಡೆ ಚಿತ್ರ ಬಿಡಿಸ್ತಾರೆ ಅಥವಾ ಎಲ್ಲ ನಮ್ಮ ಕೊಡಗು ಜಿಲ್ಲೆ ಸುತ್ತ ಈಗ ಇಲ್ಲೇ ಮಾಡ್ತಾರಾ? ಓಕೆ, ಓಕೆ, ಹಾಂ, ಓಕೆ. ಹಾಗೆ ಒಟ್ಟಾರೆ ಒಂದು ಚಿತ್ರಕಲೆ ಒಂದು ಚಿತ್ರಣವನ್ನು ನಮ್ಮ ಪ್ರಕೃತಿ ಆಗಿರ್ಬೋದು, ಒಂದು ಸೌಂದರ್ಯ ಆಗಿರ್ಬೋದು, ಇದನ್ನ ಚಿತ್ರವನ್ನು ಮೂಡಿಸುವ ಮೂಲಕ ಈ ಒಂದು ಕಾರ್ಯಕ್ರಮ. ಹಾಗೆ ನಮ್ಮ ಗುಜರಾತಿಂದ ಸುಮಾರು ಬೇರೆ ಬೇರೆ ಮುಂಬೈಯಿಂದ ಈ ಕಡೆಯಿಂದ ಬಂದಿರೋ ಸುಮಾರು ಜನ, ಇವ್ರಿಗೆಲ್ರಿಗೂ ಸಹ ಒಳ್ಳೇದಾಗಲಿ ಅಂತೇಳಿ ನಮ್ಮ ಕೊಡಗು ಇಲ್ಲಿನ ಪ್ರಕೃತಿ ಸೌಂದರ್ಯ ಈಗ ವೀಕ್ಷಣೆ ಮಾಡ್ತಿದ್ದ ರೀತಿಯಲ್ಲಿ ನಮ್ದು ಸೌತ್ ಭಾರತನೇ ಕೋಲ್ಡ್ ಅಂತ ಹೇಳುತ್ತೆ, ನಾರ್ತ್ಗೆ ಹೋಗ್ತಾ ಬಿಸಿಲು ಅಂತ ಹೇಳ್ತಾರೆ. ಈ ಥರ ರೀಲ್ಸ್ ನೋಡ್ತಾ ಇದ್ದೆ. ನಮ್ಮ ವಿಜಯಪುರದವರು ಸಹ ಪಕ್ಕದಲ್ಲೂ ಪರಿಚಯ ಆದರು. ನಾನು ಸಹ ಗದಗೆಲ್ಲ ಹೋಗಿದಾಗ ಎಷ್ಟು ಬಿಸಿಲು ಇರುತ್ತೆ ಅಂತಾರೆ. ಈ ಒಂದು ಪುಣ್ಯ ನೆಲ ಅಂತ ಹೇಳಿದ್ರೆ ತಪ್ಪಾಗಲಾರ್ದು, ಅಷ್ಟರ ಮಟ್ಟಿಗೆ ನಮಗೆ ಆಯ್ತಾ. ಅಷ್ಟು ಕೊಡಗು ಜಿಲ್ಲೆ ಅಂತಂದ್ರೆ ನಮ್ಮ ಸೌತಲ್ಲಿ, ನಮ್ಮ ದಕ್ಷಿಣ ಭಾರತದಲ್ಲಿ ಕೊಡಗು, ನಮ್ಮ ಬಂಡೀಪುರ ಆಗಿರ್ಬೋದು, ಊಟಿ ಆಗಿರ್ಬೋದು, ಇವೆಲ್ಲ ಅದೇ ಮಲೆನಾಡು ಮತ್ತೆ ಕರಾವಳಿ ಭಾಗ ಇವೆಲ್ಲ ಇದು ನಮ್ಮ ಸೌಂದರ್ಯ ಪ್ರಕೃತಿ ನೀಡಿರ್ತಕ್ಕಂಥ ಸೌಂದರ್ಯ. ಮಲೆನಾಡು ಭಾಗದಲ್ಲೇ ನದಿಗಳೆಲ್ಲ ತೊರೆಗಳೆಲ್ಲ ಹುಟ್ಟೋದು, ಇದರಿಂದ ಆ ಕಡೆಗೆ ಪೂರ್ವ ದಿಕ್ಕಿಗೆ ಹರಿತವೆ. ಆ ನಿಟ್ಟಿನ ಒಟ್ಟಾರೆ ಒಂದು ಚಿತ್ರಕಲೆ ಪ್ರತಿಯೊಬ್ಬ ಮನುಷ್ಯನ ಶಾಂತ ನಮ್ಮ DC ಆಫೀಸ್ಗಳಲ್ಲಿ ಫೋಟೋಗಳನ್ನ ಹೊಡಿಸಿದ್ದಾರೆ. ಅದನ್ನ ನೋಡ್ತಾ ಇದ್ರೆ ಎಷ್ಟು ನಮಗೆ ಒಂದು ಆನಂದ, ಒಂದು ಸಂಯಮ, ಸಂತಸ ಮೂಡ್ತದೆ ಅಂತಾರೆ. ಅದೊಂಥರ ಚಿತ್ರಕಲೆಗಳು ಅಷ್ಟು ಮಟ್ಟಿಗೆ ಪ್ರಭಾವವನ್ನು ಮನುಷ್ಯನ ಸಿಡುಕು, ದುಃಖ ಈ ಥರ ಎಲ್ಲ ನಾವು ಹೋಗ್ತಾ ಇರ್ತೀವಿ. ಆ ಒಂದು ಚಿತ್ರಗಳು ನೋಡಿದಾಗ ಎಷ್ಟು ಇದಾಗುತ್ತೆ ಅಂತಾರೆ, ಮನುಷ್ಯನಿಗೆ ಮುದ ನೀಡುತ್ತೆ ಅಂತಾರೆ, ಹೇಳ್ಕೊಳ್ಳೋಕ್ಕೆ ಅಸಾಧ್ಯ. ಅಷ್ಟರ ಮಟ್ಟಿಗೆ ಚಿತ್ರಕಲೆಗಳು ಅದೊಂದು ಪ್ರಭಾವ ಬೀರ್ತವೆ. ಆ ನಿಟ್ಟಿನಲ್ಲಿ ನಮ್ಮನ್ನು ಕರೆದು ನಮ್ಮ ಕುಮಾರ್ ಅವರು ಬಿಡದೇನೆ ಆಯ್ತಾ ಬರಲೇಬೇಕು ತಾವು ಅಂತೇಳಿ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿದರೆ ನಮಗೂ ಸಹ, ಹಾಗೆ ಅಕಾಡೆಮಿ ರಿಜಿಸ್ಟ್ರ್ ಅವರು, ಅಕಾಡೆಮಿ ಸರ್ವ ಸದಸ್ಯರು, ಹಾಗೆ ಈ ಒಂದು ಕಾರ್ಯಕ್ರಮದ ಸಹ ಸಂಚಾಲಕರು, ಅಕಾಡೆಮಿ ಕಾರ್ಯಕ್ರಮಗಳಲ್ಲಿ ಸಹ ಸಂಚಾಲಕರು ಎಲ್ಲ ನೇತೃತ್ವವನ್ನು ವಹಿಸಿ ಕಾರ್ಯಕ್ರಮವನ್ನು ಮಾಡ್ತಾ ಇರ್ತಾರೆ. ಹಾಗೆ ಅಧ್ಯಕ್ಷರು ಕೈ ಜೋಡಿಸ್ತಾ ಇರ್ತಾರೆ. ಒಟ್ಟಾರೆ ರಿಜಿಸ್ಟ್ರ್ ಅದಕ್ಕೆಲ್ಲ ಮೇಲುಸ್ತುವಾರಿ ನೋಡ್ಕೊಂಡು ಕೆಲಸಗಳು ಮಾಡ್ತಾ ಇರ್ತಾರೆ. ಒಟ್ಟಾರೆ ನಮ್ಮ ಕನ್ನಡ ಸಂಸ್ಕೃತಿ ಇಲಾಖೆ ಮತ್ತು ಅಕಾಡೆಮಿಗಳು ಎಲ್ಲ ಸಹೋದ್ಯೋಗಿ, ವಾರ್ತಾ ಇಲಾಖೆನೂ ಸಹ ಎಲ್ಲ ಹಿಂದೆ ಒಂದೇ ಇಲಾಖೆ ಆಗಿತ್ತು. ಸಹೋದ್ಯೋಗಿ ಇಲಾಖೆಗಳು ಕೆಲಸ ಮಾಡ್ಕೊಂಡು ಹೋಗ್ತಾ ಅಂತೇಳಿ ಈ ಒಂದು ಅವಕಾಶ ಮಾಡಿದೆ, ನನಗೆ ಮಾತಾಡೋಕ್ಕೆ ಅವಕಾಶ ಮಾಡಿದೆ ತಮಗೆ. ಹಾಗೆ ಮಡಿಕೇರಿ ಕೊಡಗು ಜಿಲ್ಲೆಯವರು ಸೋಮವಾರಪೇಟೆ ತಾಲೂಕು ಅಂತ ಹೇಳಿದ್ರು ಮೇಡಮ್ ಅವರು. ನಮ್ಮ ವಿಶ್ವಕುಮಾರ್ ಸರ್ ಬಗ್ಗೆನೂ ಸಹ ಪ್ರಸ್ತಾಪ ಮಾಡಿದ್ರು. ಇವ್ರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ, ನಮ್ಮ ಸಿಬ್ಬಂದಿಗಳು ಎಲ್ಲರಿಗೂ ಸಹ, ನಮ್ಮ ಅಕಾಡೆಮಿ ಅಧ್ಯಕ್ಷರು, ಹಾಗೆ ನಮ್ಮ ಸಹೋದ್ಯೋಗಿಗಳು, ಹಾಗೆ ಮರಜೂರು ಮಂಜುನಾಥ್ ಆಗಿರ್ಬೋದು, ನಮ್ಮ ಲಕ್ಷ್ಮೀ ಫೋಟೋಗ್ರಾಫರು ಆಯಿತಾ, ಮಾಧ್ಯಮ ಮಿತ್ರರು ಎಲ್ಲರಿಗೂ ಸಹ, ಮತ್ತು ದೇಶದ ವಿವಿಧ ಭಾಗಗಳೇ ಬಂದಿರತಕ್ಕಂಥ ಎಲ್ಲರಿಗೂ ಸಹ ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ. ಕೃತಜ್ಞತೆಗಳು. ಚಿನ್ನಸ್ವಾಮಿ ಸರ್ಗೆ ಅವರಿಗೆ ವಂದನೆಗಳು ಸರ್. ಪ್ರಥಮವಾಗಿ ಈ ಕೊಡಗು ಜಿಲ್ಲೆಗೆ ರಾಷ್ಟ್ರ ಮಟ್ಟದ ಒಂದು ಮಹಿಳಾ ಚಿತ್ರಕಲಾ ಸ್ಪರ್ಧೆಯನ್ನು ತಂದ ಕರ್ನಾಟಕ ಲಲಿತಕಲಾ ಅಕಾಡೆಮಿಯ ಅಧ್ಯಕ್ಷರಾದಂಥ ಕುಮಾರ್ ಸರ್ ಅವ್ರಿಗೂ ಹಾಗೂ ರಿಜಿಸ್ಟರ್ ಆದಂಥ ನಮ್ರತಾ ಮೇಡಮ್ ಅವ್ರಿಗೂ ವಿಶೇಷವಾಗಿ ನಾನು ಅಭಿನಂದನೆ ಸಲ್ಲಿಸ್ತೀನಿ. ನನಗೆ ನಿರ್ದೇಶನಾಲಯದಲ್ಲಿ ನಾನು ಅವ್ರ ಜೊತೆಗೂಡಿ ಕೆಲಸ ಮಾಡಬೇಕಾದ್ರೇ ಈ ಚಿಂತನೆಗಳಿದ್ವು. ನೀವೇನಾರು ಏಡಿಯಾಗಿ ಹೋದರೆ ಆ ಜಿಲ್ಲೆಗೆ ಏನಾರು ಒಂದು ಕಾರ್ಯಕ್ರಮ ಮಾಡೋಣ ಅಂತ ಆವಾಗಲೇ ಪಾಪ ನಮ್ಮೆಲ್ಲ ಆಶ್ವಾಸನೆಗಳನ್ನ ಈಡೇರಿಸ್ಕೊಡೋಣ ಅಂತ ಮಾತಾಡಿದ್ದು. ಅದೇ ಪ್ರಕಾರನೇ ಈ ಸಾಲಿ ಈ ಚಿತ್ರಕಲೆನೇ ಇಲ್ಲೇ ಮಾಡೋಣ ಅಂತ ಚರ್ಚೆನೂ ಸಹ ಆಯಿತು 2 ತಿಂಗಳ ಹಿಂದೆ. ಆದರೆ ಕೆಲವು ಕಾರಣಾಂತರಗಳಿಂದ ನಮ್ಮಿಂದ ಅದಕ್ಕೆ ಸಹಕಾರ ನೀಡೋದಕ್ಕೆ ಸ್ವಲ್ಪ ತೊಂದರೆ ಆಯಿತು. ಸೊ ಆನಂತರ ಅದು ಮೋಸ್ಟ್ಲಿ ಈ ಪ್ಲೇಸಿಂದ ಬೇರೆ ಕಡೆಗೆ ಅಂತ ಫಿಕ್ಸ್ ಆಗಿತ್ತು ಅನಿಸುತ್ತೆ. ಮತ್ತು ನಮ್ಮ ಭಾಗ್ಯ ಅನಿಸುತ್ತೆ ರಿಟರ್ನ್ ಮತ್ತೆ ಕೊಡಗಿಗೆ ಅದು ಬಂದು ನಮಗೆ ಒಂದು ಭಾಗ್ಯವನ್ನು ಕಲ್ಪಿಸ್ಕೊಟ್ಟಿದ್ದಾರೆ. ಮತ್ತೊಮ್ಮೆ ಅಕಾಡೆಮಿಯ ವೆಂಕಟೇಶ್ ಮೇಡಮ್ ಅವ್ರಿಗೆ ಎಲ್ಲರಿಗೂ ನಾನು ಮತ್ತೊಮ್ಮೆ ಋಣಿಯಾಗಿದ್ದೀನಿ.
ಚಿತ್ರಕಲೆ ಅನ್ನೋದು ಜೀವನದ ಒಂದು ಎಳೆ ಅಂತ ಹೇಳ್ಬೋದು. ನೋಡೋರಿಗೆ ಅದು ಚಿತ್ರವಾಗಿ ಕಾಣುತ್ತೆ, ಕಲೆಯಾಗಿ ಕಾಣುತ್ತೆ. ಒಳಗಿನ ಮರ್ಮ ಬೇರೆ ಥರ ಇರುತ್ತೆ. ಯಾರ್ಯಾರು ಯಾವ್ಯಾವ ರೀತಿಯ ಅನಿಸಿಕೆಗಳನ್ನು ಮಾಡ್ಕೋತಾರೋ ಒಂದು ಚಿತ್ರ ನೋಡಿ ಅದು ಆ ರೂಪಕ್ಕೆ ಕಾಣುತ್ತೆ ಅಂತ ನನ್ನ ಭಾವನೆ. ಯಾವುದೂ ಇಂಥದ್ದೇ ಅಂತ ಪ್ರಕೃತಿಯಲ್ಲಿ ಒಂದು ನಿಯಮ ಇಟ್ಕೊಂಡು ಮಾಡಿರಲ್ಲ ಚಿತ್ರಗಳು. ಅವಾಗ ಹುಡ್ತಾ ಇರ್ತವೆ. ಅದನ್ನು ನೋಡಿದವರು ವಿಭಿನ್ನವಾಗಿ ಅರ್ಥ ಮಾಡ್ಕೊತಾ ಇರ್ತಾರೆ. ಅದಕ್ಕೆ ತುಂಬ ತೂಕ ಇದೆ. ಸಮಾಜದ ಪ್ರತಿಯೊಂದು ತಪ್ಪು, ನೋವು, ನಲಿವುಗಳನ್ನು ಎಲ್ಲನೂ ತಿದ್ದುವಂಥದ್ದು ಚಿತ್ರಮಾಧ್ಯಮ ಹೇಗಿದೆ, ಕಿರು ಚಿತ್ರ ಮಾಧ್ಯಮಗಳು ಹೇಗಿದ್ದಾವೆ, ಹಾಗೆ ಚಿತ್ರಕಲೆನೂ ಒಂದು ವಿಭಿನ್ನವಾದಂಥ ಕ್ಷೇತ್ರ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು. ಅದರಿಂದ ಎಷ್ಟೋ ಸಮಾಜದ ತಿದ್ದುಪಡಿಗಳಾಗ್ತಾ ಇದ್ದಾವೆ. ಹಿಂದೆ ತುಂಬ ಅಂದರೆ 100ಕ್ಕೆ 200 ಪಟ್ಟು ಕೆಲಸ ಆಗ್ತಾಯಿತ್ತು. ಈಗ ಹೊಸತನ, ವಿಭಿನ್ನತೆ ಬಂದು ಅದು ಕಡಿಮೆ ಆಗ್ತಾ ಬೈತೆ. ದಯಮಾಡಿ ಚಿತ್ರಕಲಾವಿದರಲ್ಲಿ ವಿನಂತಿ, ಮುಂದಿನ ದಿನಗಳಲ್ಲಿ ಈ ನಮ್ಮ ಸಮಾಜದಲ್ಲಿ ಆಗು ಹೋಗುಗಳು ಅಂದರೆ ಏನು ಅನ್ಯಾಯಗಳು ನಡೀತಾ ಇದ್ದಾವೆ, ಮತ್ತು ತಪ್ಪು ದಾರಿಗಳಿಗೆ ಹೋಗ್ತಾ ಇದ್ದಾರೆ, ಕೆಲವು ದೊಡ್ಡ ದುರಂತ ಘಟನೆಗಳು ನಡೀತಾ ಇದ್ದಾವೆ. ಇಂಥವನ್ನು ಬಿತ್ತರಿಸೋದ್ರ ಮೂಲಕ ಹೆಚ್ಚು ಅದನ್ನು ತೆಗೆದುಹಾಕಿ ಮತ್ತು ಹೊಸದಾಗಿ ಒಂದು ಜೀವನಕ್ಕೆ ಅನುಕೂಲ ಆಗೋ ರೀತಿಯಲ್ಲಿ ಹುಟ್ಟುವಂಥ ದಿಕ್ಕಲ್ಲಿ ಚಿತ್ರಕಲಾ ಸ್ಪರ್ಧೆ ನಡೀಲಿ. ಎಲ್ಲ ಸ್ಪರ್ಧಿಗಳಿಗೂ ಮತ್ತೊಮ್ಮೆ ಕೊಡಗಿಗೆ ಬಂದು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದು ಎಲ್ಲ ಸ್ಪರ್ಧಿಗಳಿಗೂ ಮತ್ತು ಅಕಾಡೆಮಿಗೂ ನಾನು ವಂದಿಸ್ತಾ ನನ್ನ ಮಾತು ಮುಗಿಸ್ತೀನಿ. ನಮಸ್ತೆ. ಕುಮಾರ್ ಸರ್ ಮಾತನಾಡುತ್ತಾ ಭಾಳ ಒಳ್ಳೆಯ ಮಾತುಗಳು ಹೇಳಿದರು. ನಮ್ಮ ಸದಸ್ಯ ಸಂಚಾಲಕ ವಂದನಾರ್ಪಣೆಗೆ ಮೊದಲು ಈಗ ಅಧ್ಯಕ್ಷರ ನುಡಿಗಳು, ಅದು ಮುಖ್ಯವಾದ ಘಟ್ಟ ಅಂತ ನಾವು ಭಾವಿಸ್ತೇವೆ. ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಎಲ್ಲಿಯೂ ನಿಲ್ಲದಿರು ಮನೆಯನೆಂದು ಕಟ್ಟದಿರು, ಗುರಿಯನೆಂದು ಮುಟ್ಟದಿರು, ಗುರಿಯನೆಂದು ಮುಟ್ಟದಿರು, ಓ ಅನಂತವಾಗಿರು, ಓ ನನ್ನ ಚೇತನ ಹಾಗೂ ನೀ ಅನಿಕೇತನ, ಓ ನನ್ನ ಚೇತನ. ಥ್ಯಾಂಕ್ ಯು. ಕುವೆಂಪು ಅವರ ಸಾಲುಗಳನ್ನು ಹಾಡ್ತಾ ನನ್ನ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದಂತಹ ಅಜ್ಜಿನಿಕಂಡ ಮಹೇಶ್ ನಾಚಯ್ಯ ಅವರೇ, ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಬಂದಿರುವಂತಹ GS ಭವಾನಿ ಅವರೇ, ಮತ್ತು ನಮ್ಮೊಡನೆ ಸುಮಾರು ವರ್ಷಗಳಿಂದ ಸತತವಾಗಿ ಜೊತೆಲಿರುವಂತಹ ಕುಮಾರ್ ಅವರೇ, ಚಿನ್ನಸ್ವಾಮಿ ಅವರೇ. ಸೊ ನಾವು ನನ್ನ ಅದೃಷ್ಟ ಅಂತ ಕಾಣುತ್ತೆ. ದೇವರು ಒಂದೊಂದು ಬಾರಿ ಒಂದೊಂದು ಥರದ ಡಿಕ್ಟೇಟ್ ಮಾಡ್ತಾನೆ, ನೀನು ಈ ಕೆಲಸ ಮಾಡು, ಈ ಕೆಲಸವನ್ನು ನೀನು ಮಾಡಬೇಕು ಅಂತ ಹೇಳಿಬಿಟ್ಟು ಅವನದು ಒಂದು ನಿರ್ಧಾರ ಇರುತ್ತೆ. ನಾವು ಏನು ಮಾಡಿದ್ರೂ ಹಿಂದೆ ಒಂದು ಶಕ್ತಿಯ ನಿರ್ಧಾರನೇ ನಮ್ಮನ್ನು ಕರ್ಕೊಂಡು ಹೋಗೋದಂತ ನಂಬೋದ್ರಲ್ಲಿ ನಾನು ತುಂಬ ನಂಬಿಕೆ. ಸೊ ಈ ಬಾರಿ ನನಗೆ ಕರ್ನಾಟಕ ಸರ್ಕಾರ ಈ ವಯಸ್ಸಲ್ಲಿ, ನನಗೆ ಈಗ 77 ವರ್ಷ, ಈ ವಯಸ್ಸಲ್ಲಿ ನನಗೆ ಇದೊಂದು ಅವಕಾಶ ಸಿಕ್ಕಾಗ ನನಗೆ ತುಂಬ ಒಳ್ಳೆಯ ಸಹಕಾರ ನಮ್ಮ ಸದಸ್ಯರಿಂದ, ನಮ್ಮ ರಿಜಿಸ್ಟ್ರಾರಿಂದ ಮತ್ತು ನಮ್ಮ ಸ್ಟಾಫಿಂದ ಎಲ್ಲರೂ ಸೇರಿ ಈ ಕಾರ್ಯಕ್ರಮಗಳನ್ನು ನಾವು ಮಾಡ್ತಾ ಹೊರಟಿದ್ದೇವೆ. ಈಗಾಗಲೇ ಪ್ರಾಸ್ತಾವಿಕ ನುಡಿದಂತಹ ಆಶಾರಾಣಿಯವರು ನಾವು ಏನೇನು ಮಾಡಿದ್ದೇವೆ, ಹೊಸ ಕಾರ್ಯಕ್ರಮಗಳೇನೇನು ಮಾಡಿದ್ದೇವೆ ಅಂತ ಹೇಳಿ, ಅದರ ಜೊತೆಲಿ ಇನ್ನೊಂದು ಕಾರ್ಯಕ್ರಮ ಅಲ್ಲಿತ್ತು. ಏನು ಅಂತ ಹೇಳಿದ್ರೆ, ನಾನು ಇದುವರೆಗೂ ಏನಾಗೋದು ಒಂದು ವಾರ್ಷಿಕ ಕಲಾ ಪ್ರದರ್ಶನ ಮಾತ್ರ ನಾವು ಮಾಡ್ತಾಯಿದ್ದೆ. ಆದರೆ ನಾನೇನು ಮಾಡಿದೆ, ವಾರ್ಷಿಕ ಕಲಾ ಪ್ರದರ್ಶನ ಮಾಡಿದೆ, ಎಲ್ಲ ಸೀನಿಯರ್ ಆರ್ಟಿಸ್ಟ್, ಬೇರೆ ಆರ್ಟಿಸ್ಟ್ಗಳೆಲ್ಲ ಕೊಡ್ತಾರೆ. ಬಟ್ ನಾನು ಈಗ ಕರ್ನಾಟಕ ಸುತ್ತಾ ಇರಬೇಕಾದ್ರೆ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ವಿ ಹ್ಯಾವ್ ಟು ನಮ್ಮ ರೂಟ್ಸ್ ಏನಿದೆ ಅದನ್ನು ತುಂಬ ಸ್ಟ್ರಾಂಗ್ ಮಾಡಬೇಕು ಅಂತ ನನಗೆ ನಮ್ಮ ಕಲಾ ಬಳಗದಲ್ಲಿ. ಹಾಗಾಗಿ ನಾನು ಕಾಲೇಜು ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಕಾಂಪಿಟೇಷನ್ ಮಾಡಿದೆ. ಆ ಕಾಲೇಜು ವಿದ್ಯಾರ್ಥಿಗಳ ಕಾಂಪಿಟೇಷನ್ ಅಂದರೆ ಇಟ್ಸ್ ನಾಟ್ ಎ ಮಿಯರ್ ಕಾಂಪಿಟೇಷನ್, ಓಕೆ. ಸೊ ಅದರಲ್ಲಿ ಏನು ಮಾಡಿದೆ ನಾನು ಅಂತ ಹೇಳಿದ್ರೆ, ವಿ ಹ್ಯಾವ್ ರಿಸೀವ್ಡ್ ನಿಯರ್ಲಿ 240 ಅಪ್ಲಿಕೇಶನ್ಸ್ ಬಂದಿತ್ತು. ಅದರಲ್ಲಿ ನಾನು ಒಂದು ಜೂರಿ ಮಾಡಿ 30 ಜನನ ಸೆಲೆಕ್ಟ್ ಮಾಡಿ ಕೊಟ್ಟಿದ್ದೆ. ಬೆಸ್ಟರು ಯಾವುದೇ ಕಾಲೇಜವರಾಗಲಿ, ಕರ್ನಾಟಕದ ಯಾವುದೇ ಕಾಲೇಜವ್ರನ್ನ 30 ಜನನ ಸೆಲೆಕ್ಟ್ ಮಾಡಿ ಕೊಡಿ ಅಂತ ಕೇಳಿದೆ.
ಅವರು 30 ಜನನ ಸೆಲೆಕ್ಟ್ ಮಾಡಿ ಕೊಟ್ಟರು. ಆ 30 ಜನಕ್ಕೆ ನಾವು ಇದೇ ಥರದ ಒಂದು ಸುಂದರ ವಾತಾವರಣ ಜೈನ್ ಕಾಲೇಜಲ್ಲಿ 4 ದಿನ, ಅಲ್ಲಿನೂ 4 ದಿನದ ಕಾರ್ಯಕ್ರಮದಲ್ಲಿ ಅವರಿಗೆ ಶಿಬಿರ ಏರ್ಪಡಿಸಿದ್ವಿ. ಅವರಿಗೆ ನಾವು ವಿದ್ಯಾರ್ಥಿಗಳಿಗೆ ಏನು ಹೇಳಿದ್ವಿ ಅಂತ ಹೇಳಿದ್ರೆ, ಯಾರು ತುಂಬ ಚೆನ್ನಾಗಿ ನಿಮ್ಮ ಚಿತ್ರಕಲೆಯನ್ನು ನೀವು ಬಿಡಿಸ್ತೀರ, ಆಧ್ಯಾತ್ಮಿಕವಾಗಿ ಅಲ್ಲಿ ಕೂತ್ಕೊಂಡು ಅದನ್ನು ಧ್ಯಾನ ಮಾಡಿ ಚಿತ್ರಗಳನ್ನು ಬಿಡಿಸ್ತೀರ, ಅಂಥವರೆಲ್ಲ 10 ಜನನ ನಾವು ಸೆಲೆಕ್ಟ್ ಮಾಡ್ತೇವೆ. ಅವರು ಬಹುಮಾನಿತರು, ಅವರು ಆ ವರ್ಷದ ಶ್ರೇಷ್ಠ ವಿದ್ಯಾರ್ಥಿಗಳು ಅಂತ ಡಿಕ್ಲೇರ್ ಮಾಡ್ತೇವೆ ಅಂತ ಅವರಿಗೆ ಹೇಳಿದ್ವಿ. ಅದೇ ರೀತಿ ಎಲ್ಲರೂ ಬೆಳಿಗ್ಗೆ ನಮ್ಮ ಜೈನವರು ಅವರು ಡೀನ್ ಅವರು ಹೇಳ್ತಾಯಿದ್ರು, ಐ ನೆವರ್ ಸೀನ್ ಸಚ್ ಎ ಕ್ಯಾಂಪ್ ಇನ್ ಅವರ್ ಇನ್ಸ್ಟಿಟ್ಯೂಷನ್ ಅಂತ ಹೇಳಿ. ಯಾಕಂದರೆ ಬೆಳಿಗ್ಗೆ 8:30 ಟಿಫನ್ ಆಗಿ ಕೂತ್ಕೊಂಡು ಅವರು ರಾತ್ರಿ 12 ಗಂಟೆ ತನಕ ಕೆಲಸ ಮಾಡಿದ್ದಾರೆ. ಬಿಕಾಸ್ ಇಟ್ಸ್ ಎನ್ ಎ ಕಾಂಪಿಟೇಷನ್. ಐ ಆಲ್ವೇಸ್ ಬಿಲೀವ್ ಇನ್ ಇಟ್. ಕಾಂಪಿಟೇಷನ್ ಇಲ್ಲದೆ ಹೋದರೆ ನಮ್ಮ ಜೀವನದಲ್ಲಿ ನಾವು ಮುಂದೆ ಬರೋದಿಲ್ಲ. ವಿ ಶುಡ್ ಟೇಕ್ ಇಟ್ ಆಸ್ ಎನ್ ಎ ಚಾಲೆಂಜ್. ನಾನು ಮಾಡಬಲ್ಲೆ, ನಾನು ಅವರಿಗಿಂತ ಒಳ್ಳೆ ಮನುಷ್ಯನಿದ್ದೇನೆ, ಮತ್ತೇನಿಲ್ಲ. ಸೊ ಹಾಗಾಗಿ ನಾವು 10 ಜನ ಮತ್ತೊಮ್ಮೆ ಜೂರಿ ಮಾಡಿ ಅವ್ರದ್ದೆಲ್ಲ ಪ್ರದರ್ಶನ ಮಾಡಿ ಅವ್ರು ಬರೆದಿರೋ ಚಿತ್ರಗಳನ್ನು ಜೂರಿಯನ್ನು ಕರೆಸಿ, ವಿಶೇಷವಾಗಿ ವಾಸ್ ವೆರಿ ಟ್ರೈನ್ಡ್ ಆ್ಯಂಡ್ ವೆರಿ ಎಕ್ಸ್ಪೀರಿಯನ್ಸ್ಡ್ ಜೂರಿನ ಕರೆಸಿ, ನಾನು ಯಾವಾಗಲೂ ನ್ಯೂಟ್ರಲ್ ಜೂರಿನ ಕರೆಸ್ತಾ ಇದ್ದೆ. ಯಾವ ಶಾಲೆಯ ಅಧ್ಯಾಪಕರನ್ನು ನಾನು ಕರೆಸಲ್ಲ. ಅಲ್ಲಿಗೆ ಸ್ವಲ್ಪ ಬೇರೆ ಇದೂ ಇದೆ, ಒಪಿನಿಯನ್ಸು ಇದೆ, ನೀವು ಅವರನ್ನು ಕರೆಸೋದು. ನೋ ನಾನು ಹೇಳೋದು ಅಂತ ಹೇಳಿದ್ರೆ, ಒಂದು ನ್ಯೂಟ್ರಲ್ ಜೂರಿ ಬಂದಾಗ ಮಾತ್ರ ಒಂದು ಸರಿಯಾದ ನ್ಯಾಯ ಸಿಕ್ಕೋದು ನಮಗೆ ಅಂತೇಳಿ ಐ ಬಿಲೀವ್ ಇನ್ ಇಟ್. ಅದೇ ರೀತಿಯಲ್ಲಿ ಅವ್ರನ್ನ ಕರೆಸಿದ್ದೆ. ಅವರು 10 ಜನನ ಸೆಲೆಕ್ಟ್ ಮಾಡಿಕೊಟ್ಟು ಎಲ್ಲ ಪ್ರದೇಶದವರು ಬಂದಿದ್ದಾರೆ. ಅದು ಅಚಾನಕ್ಕಾಗಿ ಬಂದಲ್ಲ, ಅದು 10 ಜನದ 10 ಪ್ರದೇಶಗಳಿಂದಲೂ ಬಂದಿದ್ದಾರೆ. ಬೀದರ್ ಅಂತ ಒಂದು ಟೋಟಲಿ ಕೊನೆಯಲ್ಲಿರೋಂಥ ಒಂದು ಸ್ಥಳದಿಂದನೂ ಒಬ್ಬ ಹುಡುಗ ಆಯ್ಕೆ ಆಯಿತು 10 ಜನದಲ್ಲಿ. ಅದು ನಮಗೆ ತುಂಬ ಸಂತೋಷ ತಂದದ್ದು. ಸೊ 10 ಜನದಲ್ಲಿ 10 ಜನಕ್ಕೆ ನಾವು 2026 ಬೆಸ್ಟ್ ಸ್ಟೂಡೆಂಟ್ ಅವಾರ್ಡ್ ಅಂತ ಹೇಳಿ ಬೆಸ್ಟ್ ಸ್ಟೂಡೆಂಟ್ ಅವಾರ್ಡನ್ನು ಅವ್ರು ಕೊಟ್ಟು ಅವರಿಗೆ 20,000 ರೂಪಾಯಿ ಬಹುಮಾನ 10 ಜನಕ್ಕೆ ನಾವು ಕೊಟ್ಟು 20,000 ಕೊಟ್ಟು. ಅದು ನಮಗೆ ಅಲ್ಲಿಗೆ ನಿಂತಿಲ್ಲ. ನಮ್ಮ ಪ್ಲ್ಯಾನ್ ಏನಿದೆ ಅಂತ ಹೇಳಿದ್ರೆ, ಈಗ ಈ ಕಾರ್ಯಕ್ರಮ ಮುಗಿಸ್ಬಿಟ್ಟು ವಿ ವಿಲ್ ಕಾಲ್ ಆಲ್ ದೋಸ್ 10 ಏನು 10 ಜನ ನಾವು ಶ್ರೇಷ್ಠ ವಿದ್ಯಾರ್ಥಿಗಳು ಅಂತ ಹೇಳಿದ್ದೀವಿ, ಅವ್ರನ್ನ ಕರೆದು ಕೂರಿಸ್ಕೊಂಡು, ನೀವು ಭಾರತದಲ್ಲಿ ಎಲ್ಲೆಲ್ಲಿ ಹೋಗಿ ಸ್ಟಡಿ ಮಾಡಬೇಕು, ಯಾರ ಅಂಡರಲ್ಲಿ ನೀವು ಸ್ಟಡಿ ಮಾಡಬೇಕು ಹೇಳಿ. 3 ತಿಂಗಳ ಕಾಲ ಆಗಲಿ 4 ತಿಂಗಳ ಕಾಲ ಆಗಲಿ ನೀವು ಸ್ಟಡಿ ಮಾಡ್ತೀರಲ್ವ, ಅದರ ಇಡೀ ಖರ್ಚನ್ನು ಲಲಿತ ಕಲಾ ಅಕಾಡೆಮಿ ವಹಿಸುತ್ತೆ. ಅವರಿಗೆ ಉಳ್ಕೊಳ್ಳೋ ವ್ಯವಸ್ಥೆ, ಅಲ್ಲಿ ಅವರಿಗೆ ಊಟದ ವ್ಯವಸ್ಥೆ, ಎಲ್ಲ ವ್ಯವಸ್ಥೆಗಳನ್ನು ಮಾಡ್ತೀವಿ. ಯಾಕಂದರೆ ನಾವು ಮಾಡ್ತಾರೋ ತಪ್ಪೇನು ಅಂತ ಹೇಳಿದ್ರೆ, ನಾವು ಇಂಥ ಹುಡುಗರಿಗೆ, ಇಂಥ ಯಂಗ್ಸ್ಟರ್ಸ್ಗೆ ನಾವು ಎನ್ಕರೇಜ್ ಮಾಡದೆ ಹೋದರೆ ಬೆಳೆಯೋಲ್ಲ ಕಲೆ. ಅವ್ರಿಗೆ ಇಲ್ಲೆಲ್ಲೋ ಇರ್ತಾರೆ, ಬೇರೆ ಬೇರೆ ಕಡೆ ಇರ್ತಾರೆ. ಬಟ್ ನ್ಯಾಷನಲ್ ಸೀನಲ್ಲಿ ಒಂದು ಅವರ ಹೆಸರು ರಿಜಿಸ್ಟರ್ ಆಗಬೇಕಾದ್ರೆ ನಾವು ಸ್ವಲ್ಪ ಕಷ್ಟಪಡಬೇಕಾಗುತ್ತೆ. ಅಕಾಡೆಮಿ ಒಂದು ನ್ಯಾಷನಲ್ ಲೆವೆಲಲ್ಲಿ ಅವರನ್ನು ಗುರುತಿಸೋ ರೀತಿಯಲ್ಲಿ ಅವ್ರನ್ನ ಟ್ರೈನ್ ಮಾಡಬೇಕು ನಾವು. ನನ್ನ 3 ವರ್ಷದ ಅವಧಿಯಲ್ಲಿ 30 ಜನ ಹುಡುಗರು ವೆರಿ ಟ್ರೈನ್ಡ್ ಬಂದರೆ ಕರ್ನಾಟಕಕ್ಕೆ, ದಟ್ ವಿಲ್ ಬಿ ದ ಗ್ರೇಟೆಸ್ಟ್ ಫೋರ್ಸ್ ಟು ಚೇಂಜ್ ದ ಎಂಟೈರ್ ಸ್ಟ್ಯಾಂಡರ್ಡ್ ಆಫ್ ದ ಕರ್ನಾಟಕ. ದಟ್ಸ್ ವಾಟ್ ಐ ಬಿಲೀವ್. ಸೊ ಅವರಿಗೆ ನಾವು ಕೊಡಬೇಕು, ಯಂಗ್ಸ್ಟರ್ಸ್ಗೆ ಜಾಸ್ತಿ ಟ್ಯಾಲೆಂಟೆಡ್ ಯಂಗ್ಸ್ಟರ್ಸ್ಗೆ ನಾವು ಕೊಟ್ಟು ಅದು ಮಾಡಬೇಕು ಅಂತೇಳಿ. ಈಗ ಈ ಕಾರ್ಯಕ್ರಮ ಮುಗಿಸಿ ನಾವು ಬೆಂಗಳೂರಿಗೆ ಹೋದ್ಮೇಲೆ 10 ಜನ, ಈಗ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ, 10 ಜನ ನಾವು ಕರಿತೇವೆ. 10 ಜನನ ಕರೆದು ನಿಮ್ಮ ಇಷ್ಟ, ಎಲ್ಲೆಲ್ಲಿ ಯಾರ್ಯಾರ ಅಂಡರಲ್ಲಿ ನೀವು ಟ್ರೈನ್ ಮಾಡಬೇಕು ಹೇಳಿ, ನಾವು ನಿಮ್ಮನ್ನು ಕಳಿಸ್ಕೊಡ್ತಾರೆ. ಅವ್ರ ಜೊತೆಲಿ ನಾವು ವಿ ವಿಲ್ ಹ್ಯಾವ್ ಇಂಟ್ರಾಕ್ಷನ್ಸ್ ವಿತ್ ದೆಮ್. ಸೊ ಅವ್ರ ಜೊತೆಲಿ ಕಳಿಸಿ ಈ ಹುಡುಗರನ್ನಲ್ಲಿ ಸೇಫಾಗಿ ತಲುಪಿಸಿ 4 ತಿಂಗಳು 5 ತಿಂಗಳು ಅವರು ಟ್ರೈನ್ ಮಾಡ್ಕೊಂಡು ಬರಲಿ. ಆಮೇಲೆ ನೋಡಿ ಅವರ ಸ್ಟೈಲ್ ಆಫ್ ವರ್ಕ್ ಚೇಂಜ್ ಆಗಿಬಿಡುತ್ತೆ ಟೋಟಲಾಗಿ. ಯಾಕಂದರೆ ನಾನು ನೋಡಿದೆ, ಈಗ ನಾನು ಇದರಲ್ಲಿ ಶಿಬಿರದಲ್ಲಿ ನೋಡಿದ್ದೇನೆಂದರೆ, ರಿಯಲಿಸ್ಟಿಕ್ಸ್ ವರ್ಕ್ಸ್ ಕೆಲವು 2-3 ಮಾಡಿದರು, ಪೋರ್ಟ್ರೇಟ್ಸ್ ಎಲ್ಲ ಮಾಡಿದ್ದಾರೆ, ಸಿಟ್ಟಿಂಗ್ ಇದೆಲ್ಲ. ಬಟ್ ನನಗೆ ತುಂಬ ಕ್ರೇಜ್ ಇರೋದು ಏನಂದರೆ, ಮಹಾರಾಷ್ಟ್ರದ ಸ್ಟೈಲ್ ಆಫ್ ಪೋರ್ಟ್ರೇಟ್ಸ್ ಇದೆಯಲ್ಲ, ಮತ್ತು ಜೆ ಸ್ಕೂಲ್ ಆಫ್ ಆರ್ಟ್ ಪೋರ್ಟ್ರೇಟು ನಮ್ಮ ಕರ್ನಾಟಕದಲ್ಲಿ ಬಂದಿಲ್ಲ ಸ್ಟ್ಯಾಂಡರ್ಡು. ಆ ಸ್ಟ್ಯಾಂಡರ್ಡ್ ಬರಬೇಕು ನಮಗೆ. ಅವರು ಅಲ್ಲಿ ಹೋಗಿ ಟ್ರೈನ್ ಮಾಡ್ಕೊಂಬಂದರೆ ಆ ಸ್ಟ್ಯಾಂಡರ್ಡ್ ಆಫ್ ಪೋರ್ಟ್ರೇಟ್ ಬರುತ್ತೆ. ಆ ಟೆಕ್ನಿಕ್ ಆಫ್ ನೋಡಿ ಬೇರೆಯವರು ಕಲ್ತ್ಕೊಳ್ತಾರೆ, ಬೇರೆ ಸ್ಟೂಡೆಂಟ್ಸನ್ನು ಕಲ್ತ್ಕೊಳ್ತಾರೆ. ಅದು ಮಲ್ಟಿಪಲ್ ಆಗ್ತಾ ಹೋಗ್ತಾರೆ. ನಾನು ಕೆಲವಾರು ಕಡೆ ಹೇಳಿದ್ದೇನೆ, ನಾವು ಏನು ಕೊಟ್ಟರು ಉಳಿಯೋದಿಲ್ಲ, ಇವ್ರಿಗೆಲ್ಲ 50,000 ಕೊಟ್ಟರೆ ಉಳಿಯೋದಿಲ್ಲ. ಬಟ್ ಜ್ಞಾನ ಅನ್ನೋದಿದೆಯಲ್ಲ, ಆ ಜ್ಞಾನನ ಕೊಟ್ಟರೆ ಇಟ್ ಕೀಪ್ಸ್ ಆನ್ ಮಲ್ಟಿಪಲ್ಸ್. ಅವರಿಂದ ತಲೆಮಾರಿಂದ ಬೇರೆಯಿಂದ ಅದು
100,000 ಹೀಗೆ ಬೆಳ್ಕೊಂಡು ಹೋಗುತ್ತೆ. ಅದರಿಂದ ನಾವು ಅಕಾಡೆಮಿಗಳು ಯಾವತ್ತು ಚಿಂತನೆ ಮಾಡಬೇಕಾಗಿರೋದು ನಾವು ಜ್ಞಾನದ ಮೂಲಕ ಏನು ಕೊಡ್ತಾ ಇದ್ದೀವಿ ಅವರಿಗೆ. ಬೇರೆ ನೆಕ್ಸ್ಟ್ ಜನರೇಷನ್ ಅದು ಏನು ಆಗ್ತಾ ಇದೆ ನೆಕ್ಸ್ಟ್ ಜನ್ರೇಷನಿಂದ ಅಕಾಡೆಮಿಗೆ ನಾವು ಸಣ್ಣದೇ ಕೆಲಸ ಮಾಡ್ತೇವೆ ನಿಜ, ನಮಗೇನು ದೊಡ್ಡ ಫಂಡ್ಸ್ ಎಲ್ಲ ಇಲ್ಲ. ಬಟ್ ಟಾರ್ಗೆಟಿಂಗ್ ಆ್ಯಂಡ್ ಪ್ಲ್ಯಾನಿಂಗ್ ಇದೆಲ್ಲ ಅದು ತುಂಬ ಮುಖ್ಯ. ಸ್ಪೆಂಡಿಂಗ್ ಸಮ್ ಲ್ಯಾಕ್ಸ್ ಇಟ್ಸ್ ನಾಟ್ ಎ ಗ್ರೇಟ್ ಥಿಂಗ್, ಬಟ್ ಟು ಹೂಮ್ ಯು ಆರ್ ಟಾರ್ಗೆಟಿಂಗ್, ವಾಟ್ಸ್ ದ ಔಟ್ಪುಟ್, ಅದು ಏನು ಬರುತ್ತೆ ಹೊರಗಡೆ ನಮಗೇನು ಸಿಗುತ್ತೆ ಅನ್ನೋದ್ರ ಬಗ್ಗೆ ನಾವು ಎಲ್ಲರೂ ಕೂತ್ಕೊಂಡು, ನಾನು ನಮ್ಮ ಸದಸ್ಯರೆಲ್ಲ ಕೂತ್ಕೊಂಡು ಮಾತಾಡಿ ಈ ಥರದ ಕಾರ್ಯಕ್ರಮಗಳನ್ನು ನಾವು ರೂಪಿಸಿದ್ದೇವೆ ಸರ್. ನನಗೆ ಇವ್ರು ಕೇಳ್ತಾ ಇದ್ರು ಮಡಿಕೇರಿನೇ ಯಾಕೆ ಸೂಚನೆ ತಗೊಂಡ್ರಿ ನೀವು ಅಂತೇಳಿ. ನನಗೆ ಒಂದು ಕ್ರೇಜ್ ಇದೆ, ಈ ಕಾವೇರಿ ಇದೆ ಅಲ್ಲ, ಕಾವೇರಿ ನಾನು ಮೈಸೂರಲ್ಲಿ ಹುಟ್ಟಿದ್ದು. ಮೈಸೂರಿನಿಂದ ಬೆಂಗಳೂರಿಂದ ಮೈಸೂರು ನನ್ನ ಬಾಲ್ಯದಲ್ಲಿ ಓಡಾಡ್ತಾ ಇರಬೇಕಾದ್ರೆ ಕಾವೇರಿ ನದಿಗೆ ಮೋಹಗೊಂಡು ನೀನೊಬ್ಬರೇ ಅಲ್ಲ ನಾನು. ಅದರ ಹರಿಯುವ ರೀತಿಯೇ ಒಂದು ಬ್ಯೂಟಿ ಅದು. ಸೊ ಈ ಥರದ ನಿಸರ್ಗವಾದ ಮಡಿಲು ಕೆಲವೇ ಇದೆ ನಮ್ಮ ಕರ್ನಾಟಕದಲ್ಲಿ. ಸೊ ನಾವು ಮೊದಲು ಇವ್ರಿಗೆ ಕೇಳಿದ್ದೇವೆ, ಅದೇನು ಸ್ವಲ್ಪ ಕಾರಣದಿಂದ ಅದು ಸರಿ ಬರಲಿಲ್ಲ. ಆಮೇಲೆ ಇನ್ನೊಬ್ಬರು ಬಂದರು, ಅದು ಅಲ್ಲಿನೂ ಏನೋ ಸರಿ ಬರಲಿಲ್ಲ. ದೆನ್ ಟೋಟಲಿ ಅವ್ರು ಡಿಸೈಡೆಡ್ ಮಾಡಿದ್ರೆ ಮಡಿಕೇರಿ ಮಾಡುವ ಮಡಿ ಅಂತ ಹೇಳಿಬಿಟ್ಟು ಮಡಿಕೇರಿಯಲ್ಲೇ ಮಾಡೋದಂತ ತೀರ್ಮಾನ ತೆಗೆದುಕೊಂಡು ನಾವು ಮಾಡಿದ್ವಿ. ಇವತ್ತು ನೋಡಿದ್ರೆ ನೀವೆಲ್ಲ ತುಂಬ ಸಂತೋಷವಾಗಿ ನೆರಳಲ್ಲಿ ಕೂತ್ಕೊಂಡಿದ್ದೀರ, ಒಳ್ಳೆ ಕೆಲಸಗಳನ್ನು ಮಾಡಿ. ನಾನು ನಿಮಗೆಲ್ಲ ರಿಕ್ವೆಸ್ಟ್ ಮಾಡೋದೇನು ಅಂದರೆ, ಒಂದು ಸಣ್ಣ ಆಪರ್ಚುನಿಟಿಟು ನಿಮ್ಮ ಜೀವನವನ್ನು ಬದಲಾಯಿಸುತ್ತೆ. ಎನಿ ಸ್ಮಾಲ್ ಆಪರ್ಚುನಿಟಿ ದಟ್ ಕ್ಯಾನ್ ಚೇಂಜ್ ಯುವರ್ ಲೈಫ್. ಯು ಶುಡ್ ನಾಟ್ ನೆಗ್ಲೆಕ್ಟ್ ಇಟ್. ಏನೋ ಒಂದು ಸಣ್ಣ ಕಾರ್ಯಕ್ರಮಕ್ಕೆ ಬಂದಿದ್ದೇವೆ, ಒಂದು 4 ದಿನ ಏನೋ ಬರೆದ್ಬಿಟ್ಟು ಹೋಗಬೇಕು ಅಂತ ನಿಮ್ಮ ಮನಸ್ಸಲ್ಲಿ ಬಂದರೆ ಅದು ತುಂಬ ದೊಡ್ಡ ತಪ್ಪು ಮಾಡ್ತೀರ ನೀವು. ಆ 4 ದಿನವೂ ಸತತವಾಗಿ ಕೂತ್ಕೊಂಡು ಒಳ್ಳೆ ಕೆಲಸ ಮಾಡಿದರೆ ನಿಮ್ಮ ವರ್ಕ್ ಯಾವತ್ತೋ ಒಂದಿನ ಅದು ನಿಮ್ಮನ್ನು ಕಾಯುತ್ತೆ. ಇವತ್ತು ಅಲ್ಲಿ ನೋಡ್ತಾ ಇದ್ದೆ, ತಿರುನಾವುಕರ ಅವ್ರದ್ದೊಂದು ಪೇಂಟಿಂಗಲ್ಲಿ ಹಾಕಿದ್ದಾರೆ. ಅದು ಎಷ್ಟು 15-20 ವರ್ಷದ ಹಿಂದೆ ಮಾಡಿದ್ದು ಅಂತ ಕಾಣೋದು. ಕಲಾವಿದ ಇಲ್ಲಿ ಜೀವಂತವಾಗಿದ್ದಾನೆ. ಅವನು ತಿರುನಾವುಕರಸ್ ಬೆಂಗಳೂರಲ್ಲಿ ಇರ್ಬೋದು, ಬಟ್ ಅವನು ಇಲ್ಲಿ ಜೀವಂತವಾಗಿದ್ದಾನೆ. ಸೊ ಹಾಗಾಗಿ ನಿಮ್ಮ ಕೃತಿಗಳು ಎಲ್ಲೆಲ್ಲಿ ಜೀವಂತಿಕೆ ಕೊಡುತ್ತೆ, ನಿಮ್ಮ ಟ್ಯಾಲೆಂಟನ್ನು ಯಾರು ಗುರುತಿಸ್ತಾರೆ. ಈಗ ನಾನು ನೋಡಿದ್ದೇನೆ, ಸಬ್ರೀನಾ ಅವ್ರದ್ದು ಒಂದು ಅವತ್ತು ಎಲ್ಲಿ ದಾವಣಗೆರೆಯಲ್ಲಿ ಒಂದು ಹೋಗಿದ್ದೆ. ಅಲ್ಲಿ ಈ ಹುಡುಗಿ ಒಂದಷ್ಟು ಡ್ರಾಯಿಂಗ್ಸ್ ತಗೊಂಬಂದು ತೋರಿಸ್ತು. ನಾನು ನೋಡಿದೆ, ಓಕೆ ಎಲ್ಲೋ ಬಳಸ್ಬೋದು ಈ ಮಗುನ ಅಂತ ಹೇಳಿ. ಸೊ ಆ ಗುರುತು ತಲೆಯಲ್ಲಿ ಇಟ್ಕೊಂಡಿದ್ದೆ. ಹಾಗೆ ಗುಲ್ಬರ್ಗದ ಒಂದು ಹುಡುಗಿ, ಗದಗಿನ ಒಂದು ಹುಡುಗಿ ಎಲ್ಲ ನಾನು ಸುಮ್ಮನೆ ನೋಟ್ ಮಾಡಿದ್ದೆ. ಈ ಬೆಂಗಳೂರಿಂದ ಒಂದು ಹುಡುಗಿ, ಚಿಕ್ಕ ಹುಡುಗಿ ಅದು. ಸೊ ಅವ್ರ ವರ್ಕ್ಸ್ ನೋಡಿಬಿಟ್ಟು ಇನ್ನು ಹೊರಗಡೆಯಿಂದ ಬಂದವರು ಇದ್ದಾರಲ್ಲ, ದೇ ಆರ್ ಹೈಲಿ ರೆಕಗ್ನೈಸ್ಡ್ ಇನ್ ನ್ಯಾಷನಲ್ ಸೀನಲ್ಲಿ. ಈಗ ವೇಮುಲಾ ಅವರು ಧಾರವಾಡದವರು, ಬಟ್ ನ್ಯಾಷನಲ್ ಲೆವೆಲಲ್ಲಿ ಶಿ ಸ್ಟ್ಯಾಂಡ್ಸ್ ಫಸ್ಟ್. ಆ ರೀತಿ ಅವರ ಒಂದೊಂದು ಕೃತಿ ಲಕ್ಷಾಂತರ ರೂಪಾಯಿಗೆ ಬೆಲೆ ಬಾಳುತ್ತಾರೆ. ಆ ರೀತಿಯ ಒಂದು ಎತ್ತರವನ್ನು ಅವರು ಮುಟ್ಟಿದ್ದಾರೆ. ನಿಮ್ಮ ಎದುರುಗಡೆನೇ ಇದ್ದಾರೆ. ನೀವು ಅವ್ರ ಜೊತೆಯಲ್ಲೆಲ್ಲ ಮಾತಾಡಿ ಹೇಗೆ ನಿಮ್ಮ ಟ್ಯಾಲೆಂಟ್ಸನ್ನು ಬೆಳೆಸ್ಕೋಬೋದು, ನೀವು ಹೇಗೆ ನ್ಯಾಷನಲ್ ಲೆವೆಲ್ಗೆ ಹೋಗ್ಬೋದು, ಈ ಥರದ ಚರ್ಚೆನೂ ನಾವು ಅರೇಂಜ್ ಮಾಡ್ತೇವೆ. ಸಂಜೆ ಹೊತ್ತು ಕಾಫಿ ಕುಡಿತಾ ಯು ಕ್ಯಾನ್ ಚಾಟ್ ವಿತ್ ದಟ್ ಆಲ್ ದ 4 ಲೇಡೀಸ್ ಹು ಆರ್ ರೀಚ್ಡ್ ದಟ್ ಸ್ಟ್ಯಾಂಡರ್ಡ್, ನ್ಯಾಷನಲ್ ಸ್ಟ್ಯಾಂಡರ್ಡ್. ಕೆಲವರೆಲ್ಲ ವಿದೇಶಕ್ಕೆಲ್ಲ ಹೋಗಿ ಮಾಡಿ ಬಂದಿದ್ದಾರೆ. ನಿಮ್ಮ ವಯಸ್ಸಿನ ಸ್ವಲ್ಪ ಜಾಸ್ತಿ ಇರುತ್ತೆ ಅಷ್ಟೇ. ಅವ್ರ ಜೊತೆ ಯು ಕ್ಯಾನ್ ಹ್ಯಾವ್ ಎ ಚಾಟ್ ವಿತ್ ದೆಮ್. ಆ ರೀತಿ ನಿಮ್ಮ ಎಕ್ಸ್ಪೀರಿಯನ್ಸನ್ನು ಬೆಳೆಸ್ಕೊಳ್ಳಿ. ದಯವಿಟ್ಟು ಇಲ್ಲಿ ಏನಾದರೂ ಸಣ್ಣ ಪುಟ್ಟ ತೊಂದರೆಗಳಿದ್ದರೆ ಅದನ್ನು ಮರೆತುಬಿಡಿ. ನಾನು ಒಂದು ಬಾರಿ ಐಫ್ಯಾಕ್ಸಿಗೆ ಹೋಗಿದ್ದೆ ಡೆಲ್ಲಿಗೆ. ಅಲ್ಲಿ ನಮ್ಮನ್ನು ಮಲಗಿಸಿದ್ರು. ನನಗೆ ಆವಾಗ 60 ವರ್ಷ ಏನೋ. ಅವರು ಒಂದು ಡಾರ್ಮೆಟರಿ ಸ್ಟೈಲಲ್ಲಿ ಅಲ್ಲಿ ಮಾಡಿದ್ದಾರೆ. ನಾನು ಬೆಳಿಗ್ಗೆ ಬಕೆಟ್ ಎತ್ಕೊಂಡು ನೀರು ಹೋಗಬೇಕು, ಅಷ್ಟು ದೂರ ಬಿಸಿನೀರು ತಗೊಂಡು ಬಂದು ಇಟ್ಟು ಸ್ನಾನ ಮಾಡಿ ಅಲ್ಲಿಂದ ಇನ್ನೊಂದು ಕಡೆ ಓಡಬೇಕು. ನಾನು ಅಂದ್ಕೊಂಡು ಆಮೇಲೆ ಏನಪ್ಪ ಬೆಂಗಳೂರಿಂದ ಇಲ್ಲಿ ಕರೆಸಿಬಿಟ್ಟು ನಮಗೆ ಈ ಥರ ಮಾಡಿಬಿಟ್ರಲ್ಲ ಇವರು ಅಂತೇಳಿ. ಒಂದು ಮಂಚನೂ ಇಲ್ಲ. ಮಂಚ ಯಾವುದೋ ಹಳೇದೊಂದು ಮಂಚ ಹಾಕಿದ್ದಾರೆ. ಅದ್ರ ಮೇಲೆ ಅಲ್ಲೆಲ್ಲ ಕೆಲವರೆಲ್ಲ ಈಗ ಓಪನ್ ಸ್ಪೇಸು, ಎಲ್ಲ ಆರ್ಟಿಸ್ಟ್ಗಳು ಕೆಲವರೆಲ್ಲ ಮಧ್ಯದಲ್ಲಿ ಗುಂಡಾಕಿ ಬಂದುಬಿಟ್ಟು ಏನು ಅವ್ರದ್ದು ಚರ್ಚೆಗಳು ಅದು ಇದೆಲ್ಲ ನಡೀತಾ ಇತ್ತು. ಅದ್ರ ಮಧ್ಯೆ ನಾವು ಬದುರ್ಕೊಂಡು ಮಲ್ಕೊಂಡಿದ್ದೀವಿ. ಓಕೆ, ದಟ್ಸ್ ಆಲ್ ಫೈನ್. ಆದರೆ ಐ ಪ್ರೊಡ್ಯೂಸ್ಡ್ ಎ ವರ್ಕ್. ಅಲ್ಲಿ ಸೀರಿಯಸ್ ಆಗಿ ನಾನು ಕೂತ್ಕೊಂಡು ವರ್ಕ್ ಮಾಡಿದೆ. ಆವಾಗ ಸುತಾರ್ ಸರ್ ಬಂದು ಅಧ್ಯಕ್ಷರಾಗಿದ್ದರು, ಆಲ್ ಇಂಡಿಯಾ ಫೈನ್ ಆರ್ಟ್ಸ್. ಅವರು ಬಂದು ನಮ್ಮ ವರ್ಕನ್ನು ನೋಡಿದರು. ವರ್ಕ್ ನೋಡಿಬಿಟ್ಟು ಹೂ ಪ್ರೊಡ್ಯೂಸ್ಡ್ ದಿಸ್ ವರ್ಕ್ ಅಂತ ನಾನು ಓ ವೆರಿ ನೈಸ್. ಅವರು ಅದನ್ನು ಇಟ್ಕೊಂಡಿದ್ದಾರೆ ಈಗ ಲೈಫ್ ಹ್ಯಾಕ್ಸಲ್ಲಿ, ಗುಡ್ ವರ್ಕ್ ಅಂತ. ಅಂದರೆ ನಾವು ಪಡುವ ಕಷ್ಟ ಮತ್ತು ಅಲ್ಲಿಗೆ ಏನೋ ಸಿಕ್ಕಲಿಲ್ಲ, ಅದು ಸಿಕ್ಕಿಲ್ಲ ಅಂತ ಅಲ್ಲ. ನೀವು ಏನು ಬಿಟ್ಟು ಹೋಗ್ತಿರಲ್ವ, ದಟ್ಸ್ ತುಂಬ ಮುಖ್ಯವಾದ ಕೆಲಸ. ನೀವು ಬಿಟ್ಟು ಹೋಗೋದು ಎಲ್ಲರೂ ನೆನೆಸ್ಕೊಳ್ಳೋವಂಥ ವರ್ಕನ್ನು ನೀವು ಮಾಡಿಕೊಡಿ, ಅದು ನಿಮ್ಮನ್ನು ಕಾಯ್ತೆ ಅಂತ ಹೇಳ್ತಾ
ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು. ಮತ್ತು ಕ್ಯಾಪಿಟಲ್ ಹೋಟ್ಲಲ್ಲಿ ಒಳ್ಳೆ ಊಟ ಕೊಡ್ತಾಯಿದ್ದಾರೆ. ಕ್ಯಾಪಿಟಲ್ವರೆಗೂ ನಾನು ಅಲ್ಲಿ ಎಲ್ಲ ಸರ್ವ್ ಮಾಡ್ತಾರೆ, ತುಂಬ ವೆರಿ ಫ್ರೆಂಡ್ಲಿಯಾಗಿ ಸರ್ವ್ ಮಾಡ್ತಾರೆ, ಒಳ್ಳೆ ಊಟ ಕೊಟ್ಟಿದ್ದಾರೆ, ಕಾಫಿ ಕೊಟ್ಟಿದ್ದಾರೆ. ನಮಗೆ ಅತಿಥಿ ಸತ್ಕಾರ ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾರೆ. ಸೊ ನಾನು ಬೇರೆ ಅಕಾಡೆಮಿ ಮತ್ತು ತಮಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದೇನೆಂದರೆ, ನಾವೆಲ್ಲ ಒಂದು, ನಾನು ಹೇಳಿದ್ನಲ್ಲ, ದೇವರು ನಮಗೆ ಒಂದೊಂದು ಅವಕಾಶ ಕೊಟ್ಟಿದ್ದಾನೆ. ಅವಕಾಶ ಸರ್, ಅದಲ್ಲ ಅಲ್ಲೇನು ಅಧಿಕಾರತ್ವ ಏನಿರೋದಿಲ್ಲ, ಒಂದು ಅವಕಾಶ. ನಾನು ಅದನ್ನು ತುಂಬ ನಂಬ್ತೇನೆ. ಅಲ್ಲಿ ನಾವೆಲ್ಲ ಸೇರಿ, ನಿಮ್ಮದು ಬೇರೆ ಇರ್ಬೋದು, ಸಾಹಿತ್ಯ ಇರ್ಬೋದು, ಬೇರೆ ಏನಾದರೂ ಇರ್ಬೋದು, ಎಲ್ಲ ಕ್ರಿಯೇಟಿವ್ ಪ್ರೊಸೆಸ್ಸಲ್ಲಿ ಒಂದೇ. ನಾವೆಲ್ಲ ಸೇರಿ ಒಂದು ಚೂರು ನೆಕ್ಸ್ಟು ಒಂದು ಪ್ರಾಜೆಕ್ಟನ್ನು ಮಾಡೋಣ. ಇಲ್ಲೇ ಮಾಡ್ಬೋದು, ಇಲ್ಲ ಬೇರೆ ನಿಮ್ಮ ಕೊಡಗು ಬೇರೆ ಭಾಗದಲ್ಲಾದರೂ ಮಾಡ್ಬೋದು. ಸೊ ನಾನು ಮೊನ್ನೆ ಇವರಿಗೆ ಮುಕುಂದರಾಜ್ ಕೇಳ್ತಾ ಇದ್ದೆ, ಕ್ರಿಯೇಟಿವಿಟಿ ಹೇಗೆ ಬೆಳೆಯುತ್ತೆ ಅಂತ ಡಿಫ್ರೆಂಟ್ ಫ್ಯಾಕ್ಟರ್ಸ್. ಈಗ ಒಬ್ಬ ಕವಿ, ಒಬ್ಬ ಕಲಾವಿದ ಒಂದು ಸಬ್ಜೆಕ್ಟನ್ನು ಹೇಗೆ ಡೀಲ್ ಮಾಡ್ತಾರೆ ಅಂತ. ಫಾರ್ ಎಕ್ಸಾಂಪಲ್, ಬೆಟ್ಟ ಅಂದರೆ ಕಲಾವಿದ ಹೇಗೆ ಯೋಚನೆ ಮಾಡ್ತಾನೆ ಬೆಟ್ಟದ ಬಗ್ಗೆ, ಕವಿ ಹೇಗೆ ಯೋಚನೆ ಮಾಡ್ತಾನೆ ಬೆಟ್ಟದ ಬಗ್ಗೆ. ಆ ಥರದ ಒಂದು ಶಿಬಿರ ಆಗಬೇಕು. ಆ ಥರದೊಂದು ಶಿಬಿರ ತಾವು ಮಾಡಿದ್ರೆ ನಮ್ಮದು ಪೂರ್ತಿ ಸಹಕಾರ ನಾವು ಲಲಿತ ಕಲಾ ಅಕಾಡೆಮಿಯಿಂದ ಕೊಡ್ತೇವೆ. ದಯವಿಟ್ಟು ಮಾಡಬೇಕು ಅಂತ ಹೇಳಿ, ಮತ್ತು ನಿಮ್ಮ ಈಗ ಹೇಳಿದ್ರಿ ನೀವು, ಅವರೆಲ್ಲ ಕೊನೆಯಲ್ಲಿ ಬರ್ತಾರೆ ನೋಡ್ತಾರೆ ಅಂತ. ಇವತ್ತಾಗಿರೋ ಪ್ರಾರಂಭ ಆಗಿರೋ ಕಾರ್ಯಕ್ರಮದ ಎಲ್ಲ ಜನರಿಗೆ ಗೊತ್ತಾಗಬೇಕು, ಅದನ್ನು ತುಂಬ ಮುಖ್ಯ. ಮತ್ತು ಮಧ್ಯದಲ್ಲಿ ಬಂದು ಬೇರೆ ಬೇರೆ ಕಲಾವಿದರ ಜೊತೆಯಲ್ಲಿ ಜರ್ನಲಿಸ್ಟು ಅವರು, ನಾನು ಕನ್ನಡಪ್ರಭದಲ್ಲಿ 40 ವರ್ಷ ಕೆಲಸ ಮಾಡಿದ್ದೇನೆ. ಸೊ ನನಗೆ ಜರ್ನಲಿಸಮ್ಮು ಗೊತ್ತು. ನಾನು 2-3 ವರ್ಷ ರೈಟಪ್ಸ್ ಎಲ್ಲ ಮಾಡಿ ಅದೆಲ್ಲ ಗೊತ್ತಿದ್ದೇನೆ. ಅವರು ಈಗ ಬರಬೇಕು. ಈಗ ಸ್ವಲ್ಪ 1-2 ದಿನ ಆದಮೇಲೆ ಬಂದು ಕಲಾವಿದರ ಜೊತೆಯಲ್ಲಿ ಏನಾಗಿದೆ, ಮೊದಲು ಚಿತ್ರ ಅಂದರೆ ಹೇಗಿತ್ತು, ಈಗ ಚಿತ್ರ ಅಂದರೆ ಹೇಗಿರುತ್ತೆ, ಇಂಟರ್ಪ್ರಿಟೇಷನ್ ಟೋಟಲಿ ಚೇಂಜ್ಡ್. ನಾವು ಅದನ್ನು ಜನರಿಗೆ ತಿಳಿಸ್ಬೇಕು. ನಾವು ದಯವಿಟ್ಟು ತಾವು ಮನಸ್ಸು ಮಾಡಿದ್ರೆ ದೊಡ್ಡ ಕೆಲಸ ಅಲ್ಲ, ತಾವು ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು ವೆರಿ ಮಚ್. ಕರ್ನಾಟಕ ಲಲಿತ ಕಲಾ ಅಕಾಡೆಮಿ ಬೆಂಗಳೂರು ಹಾಗೂ JCSS ಕನ್ಸಲ್ಟಿಂಗ್ ಪ್ರೈವೇಟ್ ಲಿಮಿಟೆಡ್ ಮತ್ತು ದಿ ಕ್ಯಾಪಿಟಲ್ ವಿಲೇಜ್ ರೆಸಾರ್ಟ್ ಇವರ ಸಹಯೋಗದೊಂದಿಗೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಅಂಗವಾಗಿ 4 ದಿನದ ರಾಷ್ಟ್ರೀಯ ಮಹಿಳಾ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ. ಈ ಒಂದು ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭಕ್ಕೆ ಆಗಮಿಸಿದಂತಹ ಉದ್ಘಾಟನಾ ಸಮಾರಂಭ ಬಂದಿಲ್ಲ ಸರ್. ಓಕೆ. ಅಜ್ಜನಿ ಕಂಡ ಮಹೇಶ್ ನಚಯ್ಯ, ಅಧ್ಯಕ್ಷರು ಕೊಡವ ಸಾಹಿತ್ಯ ಅಕಾಡೆಮಿ ಮಡಿಕೇರಿ, ಇವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಆಗಮಿಸಿದಂತಹ ಶ್ರೀಮತಿ GS ಭವಾನಿ, ಚಿತ್ರಕಲಾವಿದರು ಮಡಿಕೇರಿ, ಇವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಶ್ರೀ ಕುಮಾರ್, ಸಹಾಯಕ ನಿರ್ದೇಶಕರು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಕೊಡಗು ಜಿಲ್ಲೆ, ಇವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಚಿನ್ನಸ್ವಾಮಿ, ವಾರ್ತಾ ಇಲಾಖೆಯ ರಿಜಿಸ್ಟ್ರಾರ್ ಆದಂತಹ ಇವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಪ್ರಾರ್ಥನೆಯನ್ನು ನೆರವೇರಿಸಿದಂತಹ ಕರ್ನಾಟಕ ಲಲಿತ ಕಲಾ ಅಕಾಡೆಮಿಯ ಅಧ್ಯಕ್ಷರಾದ ಪಸಕುಮಾರ್ ಸರ್, ಇವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಅದೇ ರೀತಿ ನಮ್ರತಾ ರಿಜಿಸ್ಟ್ರಾರ್ ಮೇಡಮ್, ಕರ್ನಾಟಕ ಲಲಿತ ಕಲಾ ಅಕಾಡೆಮಿ, ಸ್ವಾಗತವನ್ನು ಕೋರಿದಂತಹ ಇವರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಪ್ರಾಸ್ತಾವಿಕ ನುಡಿಗಳನ್ನು ಆಡಿದ ಆಶಾರಾಣಿ ನಡವಣಿ ಮೇಡಮ್ ಅವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮದ ನಿರೂಪಣೆಯನ್ನು ಮಾಡಿದಂತಹ ವೆಂಕಟೇಶ್ ಸರ್, ಇವರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ಸವಿತಾ ಅಕಾಡೆಮಿಯ ಸಿಬ್ಬಂದಿ ಆದಂತಹ ಸವಿತಾ ಅವ್ರಿಗೂ ಕೂಡ ವಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಹಾಗೂ ರಾಜ್ಯ ಮತ್ತು ಹೊರ ರಾಜ್ಯದಿಂದ ಆಗಮಿಸಿದಂತಹ ಶಿಬಿರಾರ್ಥಿಗಳಿಗೂ ಕೂಡ ನಾನು ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಸಂದೀಪ್ ಮತ್ತು ಬಾಬುರಾವ್ ನಡೋಣಿ ಸರ್ ಕಲಾವಿದರು ಕಾರ್ಯಕ್ರಮಕ್ಕೆ ಆಗಮಿಸಿ ಬೆಂಬಲಿಸಿದಂತಹ ಅವರಿಗೂ ಕೂಡ ಮತ್ತು ಮೊಪ್ಕಾರ್ ಇವರಿಗೂ ಕೂಡ ವಂದನೆ ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ವೀರಗಾಸೆ ನೃತ್ಯವನ್ನು ಮಾಡಿದಂತಹ ಕಲಾವಿದರಿಗೂ ಕೂಡ ವಂದನೆ ಮತ್ತು ಅಭಿನಂದನೆಗಳನ್ನು ತಿಳಿಸ್ತಾ ಇದ್ದೀನಿ. ಮತ್ತು ಎಲ್ಲ ಮಾಧ್ಯಮ ಮಿತ್ರರಿಗೂ ಒಟ್ಟಾರೆಯಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಶುಭ ಹಾರೈಸಲು ಬಂದಂತಹ ಎಲ್ಲರಿಗೂ ನಾನು ವಂದನೆಗಳನ್ನು ತಿಳಿಸ್ತಾ ನನ್ನ ವಂದನಾರ್ಪಣೆಯನ್ನು ಮುಗಿಸ್ತೀನಿ. ಅರ್ಪಿಸ್ತಾ ಇದ್ದೀವಿ. ಅದೇ ರೀತಿ ಭಾಳ ಯಶಸ್ವಿಯಾಗಿ
ಉದ್ಘಾಟನಾ ಸಮಾರಂಭಕ್ಕೆ ವೀರಗಾಸೆ ನೃತ್ಯವನ್ನು ಪ್ರದರ್ಶಿಸಿದ ಮಂಜು ಮತ್ತರಿಗೆ ಮತ್ತು ಸಹವಾದ್ಯಗಳನ್ನು ನುಡಿಸಿದ ಕಲಾವಿದರಿಗೂ ಈ ಸಂದರ್ಭದಲ್ಲಿ ಗೌರವವನ್ನು ಅರ್ಪಿಸ್ತಾ ಇದ್ದೀವಿ. ಪಕ್ಕಕ್ಕೆ ಹೋಗ್ರ ಏ ಹತ್ರ ಹೋಗು. ಮೇಡಮ್ ಸ್ವಲ್ಪ ಕ್ಲೋಸ್ ಅಪ್ ಆಗಿ ಯಶಸ್ವಿಯಾಗಿ ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟಂಥ ಎಲ್ಲ ಮುಖ್ಯ ಅತಿಥಿಗಳಿಗೂ ಗಣ್ಯರಿಗೂ ಮತ್ತೊಮ್ಮೆ ಮಗದೊಮ್ಮೆ ವಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೀವಿ. ಕಲಾವಿದರ ಓಕೆ ಓಕೆ ಬನ್ನಿ ಮೇಡಮ್, ನೀವು ತಗೊಂಡು ಹೋಗ್ತೀರಿ. ಹಾಂ ಎಸ್ ಎಸ್ ಪಾ ಇಲ್ಲಿ ನೋಡಿ ಹಾಂ ಎಸ್ ಎಸ್ ಪಾ ಎಸ್ ಪಾ ಮ್ಯಾಮ್ ಇಲ್ಲಿ ನೋಡಿ ಮ್ಯಾಮ್ ಎಸ್ ಪಾ ಎಸ್ ಪಾ ನೆಕ್ಸ್ಟ್ ಎಲ್ಲ ಕಲಾವಿದರು ಊಟದ ನಂತರ ತಮ್ಮ ಚಿತ್ರಗಳನ್ನು ರಚಿಸುವ ಕಾರ್ಯಕ್ರಮ ಪ್ರಾರಂಭ ಮಾಡಬೇಕಂತ ನೆನೆಸ್ಕೊಳ್ತಾ ಇದ್ದೀವಿ. ಅದರ ಜೊತೆ ವೇದಿಕೆಯಲ್ಲಿರುವ ಗಣ್ಯರು ಸಹ ನಮ್ಮ ಭೋಜನದ ಕೂಟಕ್ಕೆ ಬಂದು ನಮ್ಮ ಆತಿಥ್ಯವನ್ನು ಸ್ವೀಕರಿಸಬೇಕಂತ ಅವರಲ್ಲಿ ಲಲಿತ ಕಲಾ ಅಕಾಡೆಮಿ ಪರವಾಗಿ ಹಾಗೂ ಕಲಾವಿದರ ಪರವಾಗಿ ಅತ್ಯಂತ ಗೌರವದಿಂದ ಅವರನ್ನು ವಿನಂತಿಸ್ಕೊಳ್ತಾ ಇದ್ದೀವಿ.